Hi, this is Manjunath Amrutnavar and you are watching my official YouTube channel Manjunath Grammar Guru. Dear friends, ಇವತ್ತಿನ ನಮ್ಮ ಟಾಪಿಕ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಅಡ್ವರ್ಬ್ ಅನ್ನುವ ಹೊಸ ಕಾನ್ಸೆಪ್ಟ್ ಇರುತ್ತೆ. ಸೊ ಈ ಅಡ್ವರ್ಬ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಕ್ರಿಯಾ ವಿಶೇಷಣ. ಈ ಕ್ರಿಯಾ ವಿಶೇಷಣ ಅಂತ ಬಂದಾಗ ಕ್ರಿಯೆಯನ್ನ ವರ್ಣಿಸುವಂತಹ ಶಬ್ದವನ್ನ ನಾವು ಕ್ರಿಯಾ ವಿಶೇಷಣ ಅಂತ ಹೇಳಿ ಕರಿತೀವಿ. ಬರೀ ಕ್ರಿಯೆಯನ್ನ ವರ್ಣಿಸ್ಲಿಕ್ಕೆ ಮಾತ್ರ ನಾವು ಈ ಕ್ರಿಯಾ ವಿಶೇಷಣವನ್ನ ಬಳಸೋದಿಲ್ಲ. ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಏನ್ ಫಿಕ್ಸ್ ಆಗಿರುತ್ತೆ, ಒಂದು ಆಕ್ಷನ್ ವರ್ಡ್ ಅನ್ನ ಅಥವಾ ಒಂದು ವರ್ಬ್ ಅನ್ನ ಮಾಡಿಫೈ ಮಾಡಿ ಹೇಳಿಕೆ ನಾವು ಅಡ್ವರ್ಬ್ ಅನ್ನ ಬಳಸ್ತೀವಿ ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಬರೀ ಅಡ್ವರ್ಬ್ ಅನ್ನೋದು ವರ್ಬ್ ಅನ್ನ ಮಾತ್ರ ಮಾಡಿಫೈ ಮಾಡ್ದೇನೆ ಒಂದು ಅಡ್ಜೆಕ್ಟಿವ್ ಅನ್ನು ಕೂಡ ಮಾಡಿಫೈ ಮಾಡುತ್ತೆ. ಒಂದು ಅಡ್ವರ್ಬ್ ಇನ್ನೊಂದು ಅಡ್ವರ್ಬ್ ಅನ್ನು ಕೂಡ ಮಾಡಿಫೈ ಮಾಡ್ಲಿಕ್ಕೆ ನಾವು ಬಳಸುವಂತದ್ದು. ಸೊ ಇಷ್ಟೆಲ್ಲ ಅದರ ಕೆಲಸ ಇರುವಾಗ ಬರೀ ಆಕ್ಷನ್ ವರ್ಡ್ ಅನ್ನ ಅಥವಾ ಬರೀ ವರ್ಬ್ ಅನ್ನ ಮಾಡಿಫೈ ಮಾಡುತ್ತೆ ಅಂತ ಹೇಳೋದು ತಪ್ಪಾಗತ್ತೆ. ಸೊ ಅದಕ್ಕಾಗಿ ನಾವು ಇವತ್ತು ಅದರ ಬೇಸಿಕ್ ಬಗ್ಗೆ ಒಂದು 5 ರಿಂದ 10 ನಿಮಿಷ ಬೇಸಿಕ್ ಇನ್ಫಾರ್ಮೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ತದನಂತರದಲ್ಲಿ ಅಡ್ವಾನ್ಸ್ ಲೆವೆಲ್ ಅನ್ನ ಡಿಸ್ಕಸ್ ಮಾಡಿದಾದ್ಮೇಲೆ ಒಂದಷ್ಟು ಈ ಹಿಂದೆ ನಡೆದಿರ್ತಕ್ಕಂಥ ಕ್ವಶನ್ಸ್ ಗಳಲ್ಲಿ ಅಂದ್ರೆ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಗಳನ್ನ ಇಲ್ಲೇ ಡಿಸ್ಕಸ್ ಮಾಡೋಣ. ಅಂದ್ರೆ ಇಲ್ಲೇ ಡ್ರಾ ಇಲ್ಲೇ ಬಹುಮಾನ. ಸೊ ಅದಕ್ಕಾಗಿ ಇವತ್ತಿನ ಕ್ಲಾಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತಡ ಮಾಡ್ದೇನೆ ಅಡ್ವರ್ಬ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಮೊದಲಿಗೆ ಅದರದ್ದು ಡೆಫಿನೇಷನ್ ಅನ್ನ ನೋಡೋದಾದ್ರೆ, adverb is a word that modifies a verb, an adjective and an adverb. ನಾವಾಗ್ಲೇ ಹೇಳಿದಾಗೆ ಈ adverb ಅನ್ನುವ ಒಂದು ಶಬ್ದವನ್ನ ನಾವು ವರ್ಬ್ ಅನ್ನ ಮಾಡಿಫೈ ಮಾಡ್ಲಿಕ್ಕೂ ಬಳಸ್ತೀವಿ. an adjective ಅಂದ್ರೆ ಒಂದು adjective ಅನ್ನು ಮಾಡಿಫೈ ಮಾಡ್ಲಿಕ್ಕೆ ಬಳಸ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಅಡ್ವರ್ಬ್ ಬಂದಿದ್ರು ಕೂಡ ಅದನ್ನು ಮಾಡಿಫೈ ಮಾಡಿ ಹೇಳಲಿಕ್ಕೂ ನಾವು ಒಂದು ಅಡ್ವರ್ಬ್ ಅನ್ನ ನಾವೇನ್ ಮಾಡ್ತೀವಿ ಸೆಂಟೆನ್ಸ್ ಅಲ್ಲಿ ಬಳಸುವಂತದ್ದು. ಸೊ ಇಷ್ಟೇ ಕ್ರಿಯಾ ವಿಶೇಷಣವನ್ನ ನಾವು ಅಡ್ಜೆಕ್ಟಿವ್ ಅನ್ನ ಮಾಡಿಫೈ ಮಾಡ್ಲಿಕ್ಕೂ ಬಳಸ್ತೀವಿ, ಇನ್ನೊಂದು ಅಡ್ವರ್ಬ್ ಅನ್ನು ಮಾಡಿಫೈ ಮಾಡ್ಲಿಕ್ಕೆ ಬಳಸ್ತೀವಿ, ವರ್ಬ್ ಅನ್ನು ಕೂಡ ಮಾಡಿಫೈ ಮಾಡ್ಲಿಕ್ಕೆ ಬಳಸ್ತೀವಿ. ಸರ್ ಹೇಗೆ ಹೇಳ್ತೀರಿ ನೀವು? ನಮ್ಗೆಲ್ಲ ಗೊತ್ತು ಅಡ್ವರ್ಬ್ ಅಂತ ಹೇಳಿದ್ರೆ ವರ್ಬ್ ಅನ್ನ ಮಾಡಿಫೈ ಮಾಡ್ಲಿಕ್ಕೆ ಬಳಸ್ತಾರೆ ಅಂತ ಹೇಳಿದ್ರೆ, ಅಡ್ಜೆಕ್ಟಿವ್ ನ ಯಾವ ರೀತಿ ಮಾಡಿಫೈ ಮಾಡುತ್ತೆ ಮತ್ತೆ ಇನ್ನೊಂದು ಅಡ್ವರ್ಬ್ ಅನ್ನ ಯಾವ ರೀತಿ ಮಾಡಿಫೈ ಮಾಡುತ್ತೆ? ಸೊ ಅದಕ್ಕಾಗಿ ಇಲ್ಲೊಂದು 3 ಎಕ್ಸಾಂಪಲ್ಸ್ ಇದೆ, ನೋಡೋಣ. ರಾಹುಲ್ ಈಸ್ ಸಿಂಗಿಂಗ್ ಮೆಲೋಡಿಯಸ್ಲಿ. ರಾಹುಲ್ ಅನ್ನೋದು ಸಬ್ಜೆಕ್ಟ್ ಆಯ್ತು, ಈಸ್ ಸಿಂಗಿಂಗ್ ಅನ್ನೋದು ವರ್ಬ್ ಅಂತ ಕನ್ಸಿಡರ್ ಮಾಡಿದ್ರೆ, ಮೆಲೋಡಿಯಸ್ಲಿ ಅನ್ನೋದು ಈ ಸಿಂಗಿಂಗ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅಂದ್ರೆ ಈ ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ, ಅದಕ್ಕೋಸ್ಕರ ಇದನ್ನ ಅಡ್ವರ್ಬ್ ಅಂತ ಹೇಳಿ ಕರಿತೀವಿ. ರಾಹುಲ್ ಹೇಗೆ ಹಾಡ್ತಾ ಇದ್ದಾನೆ? ಮೆಲೋಡಿಯಸ್ಲಿ ಹಾಡ್ತಾ ಇದ್ದಾನೆ, ಅಂದ್ರೆ ಮಧುರವಾಗಿ ಹಾಡ್ತಾ ಇದ್ದಾನೆ. ಹಾಡುವ ಕ್ರಿಯೆಯನ್ನ ವರ್ಣಿಸುವಂತಹ ಶಬ್ದ ಇದಾಗಿರೋದ್ರಿಂದ ಇದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ಮೆಲೋಡಿಯಸ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ. ಈ ಅಡ್ವರ್ಬ್ ಈ ವರ್ಬ್ ಅನ್ನ ಮಾಡಿಫೈ ಮಾಡ್ಲಿಕ್ಕೆ ಬಳಸಿರುವಂತದ್ದು. ಅಂದ್ರೆ ಒಂದು ಅಡ್ವರ್ಬ್ ಒಂದು ವರ್ಬ್ ಅನ್ನ ಮಾಡಿಫೈ ಮಾಡುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಈ ಸೆಂಟೆನ್ಸ್ ತೋರಿಸ್ಕೊಡತ್ತೆ. ಇಲ್ಲಿ ಎರಡನೇ ಸೆಂಟೆನ್ಸ್ ಅನ್ನ ನೋಡೋದಾದ್ರೆ, ಸಿ ಈಸ್ ವೆರಿ ಬ್ಯೂಟಿಫುಲ್. ಸಿ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ವರ್ಬ್, ವೆರಿ ಅನ್ನೋದು ಅಡ್ವರ್ಬ್, ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್. ಬ್ಯೂಟಿಫುಲ್ ಗರ್ಲ್, ಬ್ಯೂಟಿಫುಲ್ ಪಿಕ್ಚರ್, ಬ್ಯೂಟಿಫುಲ್ ಫ್ಲವರ್, ಈ ರೀತಿ ನಾವು ಒಂದು ನಾಮಪದವನ್ನ ಹೊಗಳಲಿಕ್ಕೆ ಬಳಸುವಂತಹ ಶಬ್ದಗಳನ್ನ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ ಕ್ಲಾಸ್ ಅಲ್ಲಿ ನಾನು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದು ಅಡ್ಜೆಕ್ಟಿವ್ ಆಗಿದೆ. ಈ ಅವಳು ಹೇಗಿದ್ದಾಳೆ? ಸಿ ಈಸ್ ಬ್ಯೂಟಿಫುಲ್. ಅವಳು ಸುಂದರವಾಗಿದ್ದಾಳೆ ಅಂತ ಸೆಂಟೆನ್ಸ್ ಇತ್ತು. ಬಟ್ ಈ ಸುಂದರವಾಗಿದ್ದಾಳಲ್ವಾ, ಈ ಎಷ್ಟು ಸುಂದರವಾಗಿದ್ದಾಳೆ ಅನ್ನೋದನ್ನ ಬಳಸಲಿಕ್ಕೆ ಅಥವಾ ಹೇಳಲಿಕ್ಕೆ ನಾವು ವೆರಿ ಬ್ಯೂಟಿಫುಲ್ ಅಂತ ಹೇಳ್ತಾ ಇದೀವಿ. ಬಹಳ ಸುಂದರವಾಗಿದ್ದಾಳೆ ಅವಳು. ಬರೀ ಸುಂದರವಾಗಿ ಅಷ್ಟೇ ಇಲ್ಲ, ಬಹಳ ಸುಂದರವಾಗಿದ್ದಾಳೆ ಅಂತ ಹೇಳಲಿಕ್ಕೆ ವೆರಿ ಎನ್ನುವ ಅಡ್ವರ್ಬ್ ಅನ್ನ ಈ ಅಡ್ಜೆಕ್ಟಿವ್ ನ ಮಾಡಿಫೈ ಮಾಡ್ಲಿಕ್ಕೋಸ್ಕರ ಬಳಸಿರುವಂತದ್ದು. ಸೊ ಅರ್ಥ ಇಷ್ಟೇ, ಒಂದು ಅಡ್ವರ್ಬ್ ಅಡ್ಜೆಕ್ಟಿವ್ ಅನ್ನು ಕೂಡ ಹೊಗಳಲಿಕ್ಕೆ ಬಳಸುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಇಲ್ಲಿ ವೆರಿ ಅನ್ನುವ ಶಬ್ದವನ್ನ ಬಳಸ್ಕೊಂಡು ನಾವು ಈ ಸೆಂಟೆನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿರೋದು. ಸಿ ಈಸ್ ಬ್ಯೂಟಿಫುಲ್ ಅಂತ ಹೇಳಿದ್ರೆ ಏನ್ ತೊಂದರೆ ಇರಲಿಲ್ಲ. ಬ್ಯೂಟಿಫುಲ್ ಅಂದ್ರೆ ಅಡ್ಜೆಕ್ಟಿವ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಈ ನಾಮಪದವನ್ನ ಹೊಗಳಲಿಕ್ಕೆ ಬಂದಿರತಕ್ಕಂತಹ ವರ್ಡ್ ಅನ್ನ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಈ ಅಡ್ಜೆಕ್ಟಿವ್ ನೇ ಮತ್ತೆ ಮಾಡಿಫೈ ಮಾಡಿ ಮತ್ತೆ ವರ್ಣಿಸಿ ಹೇಳಿಕ್ಕೆ ನಾವು ಇನ್ನೂ ಒಂದು ವರ್ಡ್ ಅನ್ನ ಬಳಸಿದೀವಲ್ವಾ, ವೇರಿ ಅನ್ನೋದು.
ಈ ವೇರಿ ಅನ್ನೋದನ್ನೇ ನಾವು ಅಡ್ವರ್ಬ್ ಅಂತ ಕರಿತೀವಿ. ಸೊ ಈ ಅಡ್ವರ್ಬ್ ಏನ್ ಕೆಲಸ ಮಾಡ್ತಾ ಇದೆ, ಬ್ಯೂಟಿಫುಲ್ ಅನ್ನುವಂತಹ ವರ್ಡ್ ಅನ್ನ ಮಾಡಿಫೈ ಮಾಡಿ ಹೇಳ್ತಾ ಇದೆ. ಅದಕ್ಕೋಸ್ಕರ ಇದು ಅಡ್ಜೆಕ್ಟಿವ್ ಅನ್ನು ಕೂಡ ಮಾಡಿಫೈ ಮಾಡ್ಲಿಕ್ಕೆ ಬಳಸ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಸೊ ಇದು ವರ್ಬ್ ಅನ್ನ ಮಾಡಿಫೈ ಮಾಡ್ಲಿಕ್ಕೆ ಆಯ್ತು, ಇದು ಅಡ್ಜೆಕ್ಟಿವ್ ಅನ್ನ ಮಾಡಿಫೈ ಮಾಡ್ಲಿಕ್ಕೆ ಬಂದಿರುವಂತದ್ದಾಯ್ತು. ಇನ್ನು ಥರ್ಡ್ ಒನ್ ನೋಡೋದಾದ್ರೆ, ರಾಕೇಶ್ ಅನ್ನೋದು ಸಬ್ಜೆಕ್ಟ್, ಈಸ್ ರೀಡಿಂಗ್ ಅನ್ನೋದು ವರ್ಬ್ ಅಂತ ಕನ್ಸಿಡರ್ ಮಾಡಿದ್ರೆ, ವೇರಿ ಅನ್ನೋದು ಅಡ್ವರ್ಬ್ ಮೇಲಿನ ಸೆಂಟೆನ್ಸ್ ಅಲ್ಲಿ ನೋಡಿದೀವಿ. ವೇರಿ ಅನ್ನೋದನ್ನ ಅಡ್ವರ್ಬ್ ಅಂತ ನೋಡಿದೀವಿ. ಸ್ಲೋಲಿ ಅನ್ನೋದು ಕೂಡ ಅಡ್ವರ್ಬ್. ಇಲ್ಲಿ ವೇರಿ ಅನ್ನೋದನ್ನ ಬಿಟ್ಟು ನೋಡೋದಾದ್ರೆ, ರಾಕೇಶ್ ಈಸ್ ರೀಡಿಂಗ್ ಸ್ಲೋಲಿ. ರಾಕೇಶ್ ಅನ್ನೋನು ನಿಧಾನವಾಗಿ ಓದ್ತಾ ಇದ್ದಾನೆ ಅಂತ ಹೇಳಿ ಸೆಂಟೆನ್ಸ್ ಅರ್ಥ ಆಗತ್ತೆ. ಬಟ್ ಎಷ್ಟು ನಿಧಾನ, ವೇರಿ ಅಂದ್ರೆ ತುಂಬಾ ನಿಧಾನವಾಗಿ ಓದ್ತಾ ಇದ್ದಾನೆ ಅಂತ ಹೇಳ್ತಿದೀವಲ್ವಾ. ಸೊ ಈ ಅಡ್ವರ್ಬ್ ಅನ್ನ ಮಾಡಿಫೈ ಮಾಡ್ತಾ ಇದೆ. ರಾಕೇಶ್ ಈಸ್ ರೀಡಿಂಗ್ ವೆರಿ ಸ್ಲೋಲಿ. ಯಾವ ರೀತಿ ಓದ್ತಾ ಇದ್ದಾನೆ, ವೆರಿ ಸ್ಲೋಲಿ. ಸೊ ಸ್ಲೋಲಿ ಅನ್ನೋದು ಇಟ್ ಈಸ್ ಅಡ್ವರ್ಬ್. ಈ ಅಡ್ವರ್ಬ್ ಅನ್ನ ಮತ್ ನಾವು ಹೊಗಳಲಿಕ್ಕೆ ಇನ್ನೊಂದು ಅಡ್ವರ್ಬ್ ಅನ್ನ ಬಳಸ್ತಿದೀವಲ್ವಾ. ಸೊ ಅದಕ್ಕೋಸ್ಕರ ಸೆಂಟೆನ್ಸ್ ಅಲ್ಲಿ ಅಥವಾ ಡೆಫಿನೇಷನ್ ಅಲ್ಲಿ ತೋರಿಸಿದ ಹಾಗೆ ಒಂದು ವರ್ಬ್ ಅನ್ನು ಕೂಡ ಹೊಗಳತ್ತೆ ಅಡ್ವರ್ಬ್, ಒಂದು ಅಡ್ಜೆಕ್ಟಿವ್ ಅನ್ನು ಕೂಡ ಹೊಗಳತ್ತೆ, ಅದರ ಜೊತೆಗೆ ಒಂದು ಅಡ್ವರ್ಬ್ ಇನ್ನೊಂದು ಅಡ್ವರ್ಬ್ ಅನ್ನು ಕೂಡ ಹೊಗಳುತ್ತೆ. ಸೊ ಈ ಮೂರು ಸೆಂಟೆನ್ಸ್ಗಳು ಇದಕ್ಕೆ ಎಕ್ಸಾಂಪಲ್ ಆಗಿ ಬರುವಂತದ್ದು. ಇದು ಆಕ್ಚುಲಿ ಇದು ಬೇಸಿಕ್ ಇನ್ಫಾರ್ಮೇಶನ್. ನಾವೆಲ್ಲ ಅದನ್ನೇ ನಾವು ಮೊದಲು ಹೇಳಿದಾಗೆ ಅಡ್ವರ್ಬ್ ಅಂತ ಹೇಳಿದ್ರೆ ವರ್ಬ್ ಅನ್ನ ಹೊಗಳುವಂತ ಶಬ್ದ ಅಂತ ಮಾತ್ರ ತಿಳ್ಕೊಂಡಿರ್ತೀವಿ. ಆದ್ರೆ ವರ್ಬ್ ಅನ್ನ ಅಷ್ಟ ಅಲ್ಲದೆ ಅಡ್ಜೆಕ್ಟಿವ್ ಅನ್ನು ಕೂಡ ಹೊಗಳುತ್ತೆ, ಇನ್ನೊಂದು ಅಡ್ವರ್ಬ್ ಅನ್ನು ಕೂಡ ಹೊಗಳುತ್ತೆ. ಈ ಅಡ್ವರ್ಬ್ ಅಲ್ಲೇ ಅನೇಕ ರೀತಿಯಾದಂತಹ ಕೈಂಡ್ಸ್ ಗಳಿದಾವೆ, ಅಂದ್ರೆ ಭಾಗಗಳಿದಾವೆ. ಆ ಭಾಗಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅಂದ್ರೆ ಎಲ್ಲಾ ಭಾಗಗಳನ್ನು ಅಧ್ಯಯನ ಮಾಡ್ಬೇಕಂತಿಲ್ಲ. ನಮ್ಮ ಎಕ್ಸಾಮಿಗೆ ಯಾವ್ದೆಲ್ಲ ಮುಖ್ಯವಾಗಿದೆಯೋ ಆ ವಿಧಗಳನ್ನ ಮಾತ್ರ ಅಧ್ಯಯನ ಮಾಡೋಣ. ನಾನು ಮೊದಲೇ ಹೇಳಿದಾಗೆ ವಿ ಆರ್ ನಾಟ್ ಹಿಯರ್ ಟು ಡೂ ದ PhD. ನಾವಿಲ್ಲಿರೋದು PhD ಮಾಡ್ಲಿಕ್ಕೋಸ್ಕರ ಅಲ್ಲ, ಎಕ್ಸಾಮ್ ಪರ್ಪಸ್ ನಮಗೆ ಏನ್ ನಾಲೆಜ್ ಬೇಕಾಗಿದೆ ಆ ನಾಲೆಜ್ ತಗೊಳ್ಳಿಕ್ಕೋಸ್ಕರ. ಅದಕ್ಕೋಸ್ಕರ ಒಂದಷ್ಟು ಭಾಗಗಳು ಅಂದ್ರೆ ಒಂದಷ್ಟು ವಿಧಗಳನ್ನ ಮಾತ್ರ ಅಧ್ಯಯನ ಮಾಡೋಣ. ಎಲ್ಲಾ ವಿಧಗಳು ನಮ್ಮ ಎಕ್ಸಾಮಿಗೆ ನೆಸೆಸಿಟಿ ಇಲ್ಲ. ಓಕೆ, ಸೊ ಇಲ್ಲಿ ಎರಡು ವಿಧಗಳನ್ನ ಬರೆದಿದ್ದೀವಿ, ಅಡ್ವರ್ಬ್ ಆಫ್ ಪ್ಲೇಸ್, ಅಡ್ವರ್ಬ್ ಆಫ್ ಟೈಮ್. ಈ ಎರಡು ವಿಧಗಳನ್ನ ತಿಳಿದುಕೊಳ್ಳಿಕ್ಕೆ ಒಂದು ಸಿಂಪಲ್ ಟ್ರಿಕ್ ಇದೆ. ಏನಂತ ಹೇಳಿದ್ರೆ, ಪ್ಲೇಸ್ ಅಂತ ಬಂದಾಗ ಆಕ್ಷನ್ ಎಲ್ಲಿ ನಡೆದಿದೆ ಅನ್ನೋದನ್ನ ಸೂಚಿಸ್ಲಿಕ್ಕೆ ಬಳಸುವಂತಹ ಶಬ್ದಗಳು ಅಡ್ವರ್ಬ್ ಆಫ್ ಪ್ಲೇಸ್ ಆಗಿರುತ್ತೆ. ಟೈಮ್ ಅಂತ ಬಂದಾಗ ಆಕ್ಷನ್ ಯಾವಾಗ ನಡೀತು ಅನ್ನೋದನ್ನ ಸೂಚಿಸ್ಲಿಕ್ಕೆ ಬಳಸಿರ್ತಕ್ಕಂಥ ವರ್ಡ್ಗಳನ್ನ ಅಡ್ವರ್ಬ್ ಆಫ್ ಟೈಮ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ದ ಚಿಲ್ಡ್ರನ್ ಪ್ಲೇ ಇನ್ ದ ಗಾರ್ಡನ್. ಇಲ್ಲಿ ಪ್ಲೇ ಅನ್ನೋದು ಆಕ್ಷನ್ ವರ್ಡ್ ಆಗಿರುತ್ತೆ, ವರ್ಬ್ ಆಗಿರುತ್ತೆ. ಈ ವರ್ಬಿಗೆ ವೇರ್ ಅಂತ ಹೇಳಿ ಕ್ವಶನ್ ಮಾಡ್ಬೇಕು. ಅಂದ್ರೆ ಸಿಂಪಲ್ ಟ್ರಿಕ್ ಅಲ್ಲಿ ತಿಳ್ಕೊಳ್ಳುವಂತ ಮೆಥಡ್ ಇದು. ವೇರ್ ಅಂತ ಹೇಳಿ ಈ ವರ್ಬ್ಗೆ ನಾವು ಕ್ವಶನ್ ಮಾಡಿದಾಗ ಇದಕ್ಕೆ ನಮ್ಗೆ ಉತ್ತರ ಸಿಗತ್ತಲ್ವಾ, ಅದು ಅಡ್ವರ್ಬ್ ಆಫ್ ಪ್ಲೇಸ್ ಆಗಿರುತ್ತೆ. ಇಲ್ಲಿ ಈ ಎಷ್ಟೆಲ್ಲವನ್ನು ಕೂಡ ನಾವು ವೇರ್ ಅಂತ ಕೇಳಿ ಆನ್ಸರ್ ಪಡೆದುಕೊಳ್ಬಹುದು. ದ ಚಿಲ್ಡ್ರನ್ ಪ್ಲೇ ವೇರ್ ಇನ್ ದ ಗಾರ್ಡನ್, ದ ಚಿಲ್ಡ್ರನ್ ಪ್ಲೇ ವೇರ್ ಇನ್ ದ ಫೀಲ್ಡ್, ವೇರ್ ಇನ್ ದ ರೂಮ್, ವೇರ್ ಹಿಯರ್, ವೇರ್ ದೇರ್, ವೇರ್ ಎವ್ರಿವೇರ್, ವೇರ್ ಆನ್ ದ ಸ್ಟೇಜ್. ಈ ರೀತಿ ವೇರ್ ಅಂತ ವರ್ಬ್ಗೆ ನಾವು ಕ್ವಶನ್ ಮಾಡಿದಾಗ ನಮ್ಗೇನು ಆನ್ಸರ್ ಸಿಗತ್ತಲ್ವಾ, ಅದೆಲ್ಲವೂ ಕೂಡ ಅಡ್ವರ್ಬ್ ಆಫ್ ಪ್ಲೇಸ್ ಆಗಿರುತ್ತೆ. ಸೊ ಅದೇ ರೀತಿ ಅಡ್ವರ್ಬ್ ಆಫ್ ಟೈಮ್ ಅನ್ನು ತಿಳಿದುಕೊಳ್ಳಿಕ್ಕೆ ನಮಗೊಂದು ಮೆಥಡ್ ಇದೆ. ಏನಂತ ಹೇಳಿದ್ರೆ, ಇಲ್ಲಿ ಬಂದಿರತಕ್ಕಂತಹ ವರ್ಬ್ಗೆ ವೆನ್ ಅಂತ ಕ್ವಶನ್ ಮಾಡಬೇಕು. ವೆನ್ ಅಂತ ಕ್ವಶನ್ ಮಾಡಿದ್ರೆ ಆನ್ಸರ್ ಏನ್ ಬರುತ್ತಲ್ವಾ, ಅದು ಅಡ್ವರ್ಬ್ ಆಫ್ ಟೈಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ದಿವ್ಯಾ ಸಿಂಗ್ಸ್ ವೆನ್ ಆಲ್ವೇಸ್. ಯಾವಾಗ ಹಾಡ್ತಾಳೆ, ಯಾವಾಗ್ಲೂ ಹಾಡ್ತಾಳೆ. ದಿವ್ಯಾ ಸಿಂಗ್ಸ್ ವೆನ್, ಯಾವಾಗ ಹಾಡ್ತಾಳೆ, ಸಮ್ ಟೈಮ್. ವೆನ್, ಮೋಸ್ಟ್ ಆಫ್ ದ ಟೈಮ್. ವೆನ್, ಇನ್ ದ ಈವ್ನಿಂಗ್. ವೆನ್, at 4 PM. ವೆನ್, at 6 o'clock. ವೆನ್, ಎವ್ರಿ ಡೇ. ವೆನ್, ಆಫನ್. ಅಂದ್ರೆ ಕ್ರಿಯೆ ಯಾವಾಗ ನಡೀತು ಅನ್ನೋದನ್ನ ಸೂಚಿಸ್ಲಿಕ್ಕೆ ಬಳಸುವಂತಹ ಶಬ್ದಗಳೆಲ್ಲವೂ ಅಡ್ವರ್ಬ್ ಆಫ್ ಟೈಮ್ ಆಗಿರುತ್ತೆ. ಬಂದಿರತಕ್ಕಂತಹ ವರ್ಬಿಗೆ ವೆನ್ ಅಂತ ಕ್ವಶನ್ ಮಾಡಿದಾಗ
ಆನ್ಸರ್ ಏನ್ ಸಿಗತ್ತಲ್ವಾ ಆ ಆನ್ಸರ್ ಅಡ್ವರ್ಬ್ ಆಫ್ ಟೈಮ್ ಆಗಿರುತ್ತೆ. ಬಂದಿರತಕ್ಕಂತಹ ವರ್ಬ್ಗೆ ವೇರ್ ಅಂತ ಕ್ವಶನ್ ಮಾಡಿದಾಗ ಬರ್ತಕ್ಕಂತಹ ಆನ್ಸರ್ ಎಲ್ಲವೂ ಕೂಡ ಅಡ್ವರ್ಬ್ ಆಫ್ ಪ್ಲೇಸ್ ಆಗಿರುತ್ತೆ. ಇದು ಎರಡು ವಿಧಗಳಾಯ್ತು. ಸೊ ಥರ್ಡ್ ಒನ್ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಒಂದು ಕ್ರಿಯೆ ಎಷ್ಟು ಸಾರಿ ನಡೀತು ಅನ್ನೋದನ್ನ ತಿಳಿದುಕೊಳ್ಳಲಿಕ್ಕೆ ಬಳಸುವಂತಹ ಶಬ್ದಗಳನ್ನ ನಾವು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಮನೋಜ್ ಡ್ರಿಂಕ್ಸ್ ಟೀ ಒನ್ಸ್. ಇಲ್ಲಿ ಈ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿನ ಐಡೆಂಟಿಫೈ ಮಾಡಲಿಕ್ಕೆ ನಾವು ವರ್ಬಿಗೆ ಹೌ ಮೆನಿ ಟೈಮ್ಸ್ ಅಂತ ಕ್ವಶನ್ ಮಾಡಬೇಕು. ಹೌ ಮೆನಿ ಟೈಮ್ಸ್. ಈ ವರ್ಬ್ಗೆ ಹೌ ಮೆನಿ ಟೈಮ್ಸ್ ಅಂತ ಕ್ವಶನ್ ಮಾಡಿದಾಗ ನಮಗೇನ್ ಆನ್ಸರ್ ಸಿಗತ್ತಲ್ವಾ ಅದು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಮನೋಜ್ ಡ್ರಿಂಕ್ಸ್ ಮನೋಜ್ ಡ್ರಿಂಕ್ ಟೀ ಹೌ ಮೆನಿ ಟೈಮ್ಸ್ ಒನ್ಸ್. ಮನೋಜ್ ಡ್ರಿಂಕ್ಸ್ ಟೀ ಹೌ ಮೆನಿ ಟೈಮ್ಸ್ ಟ್ವೈಸ್. ಹೌ ಮೆನಿ ಟೈಮ್ಸ್ ಸಮ್ ಟೈಮ್. ಹೌ ಮೆನಿ ಟೈಮ್ಸ್ ಮೆನಿ ಟೈಮ್. ಹೌ ಮೆನಿ ಟೈಮ್ಸ್ ಸೆಲ್ಡಮ್, ರೇರ್ಲಿ, ನೆವರ್. ಈ ರೀತಿಯಾಗಿ ನಾವು ಬಂದಿರತಕ್ಕಂತಹ ವರ್ಬಿಗೆ ಹೌ ಮೆನಿ ಟೈಮ್ಸ್ ಅಂತ ಕೇಳಿದಾಗ ಅದಕ್ಕೆ ಉತ್ತರಗಳೇನ್ ಬರುತ್ತಲ್ವಾ ಆ ಉತ್ತರಗಳೆಲ್ಲವೂ ಕೂಡ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿಯನ್ನ ಸೂಚಿಸುವಂತದ್ದಾಗಿರುತ್ತೆ. ಸೊ ಇದು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಆದ್ರೆ ನೆಕ್ಸ್ಟ್ ಒಂದು ಬರುವಂತದ್ದು ಅಡ್ವರ್ಬ್ ಆಫ್ ಡಿಗ್ರಿ. ಅಂದ್ರೆ ಈ ಕ್ರಿಯೆಯ ತೀವ್ರತೆಯನ್ನ ಇಂಟೆನ್ಸಿಫೈಯರ್ ಅನ್ನ ಸೂಚಿಸ್ಲಿಕ್ಕೆ ನಾವು ಬಳಸುವಂತಹ ಶಬ್ದಗಳನ್ನ ನಾವು ಅಡ್ವರ್ಬ್ ಆಫ್ ಡಿಗ್ರಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಐ ಆಮ್ ಹ್ಯಾಪಿ ಅಂತ ಅಷ್ಟೇ ಬಂದ್ರೆ ತೊಂದರೆ ಇರಲಿಲ್ಲ. ಬಟ್ ಎಷ್ಟು ಹ್ಯಾಪಿ ಅನ್ನೋದನ್ನ ಆ ತೀವ್ರತೆಯನ್ನ ಸೂಚಿಸ್ಲಿಕ್ಕೆ ನಾವು ಬಳಸ್ತೀವಲ್ವಾ ಎಕ್ಸ್ಟ್ರಾ ವರ್ಡ್ಗಳನ್ನ, ಅವುಗಳನ್ನ ನಾವು ಅಡ್ವರ್ಬ್ ಆಫ್ ಡಿಗ್ರಿ ಅಂತ ಹೇಳಿ ಕರಿತೀವಿ. ಐ ಆಮ್ ಹ್ಯಾಪಿ, ಎಷ್ಟು ಹ್ಯಾಪಿ ಆಗಿದ್ದೆ, ವೆರಿ ಹ್ಯಾಪಿ. ಸೊ ಇಂತಹ ಶಬ್ದಗಳನ್ನ ನಾವು ಅಡ್ವರ್ಬ್ ಆಫ್ ಡಿಗ್ರಿ ಅಂತ ಕರಿತೀವಿ. ಪವಿತ್ರ ಈಸ್ ಫುಲ್ಲಿ ಪ್ರಿಪೇರ್ಡ್. ಪವಿತ್ರ ಈಸ್ ಪ್ರಿಪೇರ್ಡ್ ಅಂತಂದಿದ್ರೆ ತೊಂದರೆ ಇರಲಿಲ್ಲ. ಬಟ್ ಯಾವ ರೀತಿಯಾಗಿ ಅವಳು ಪ್ರಿಪೇರ್ಡ್ ಆಗಿದ್ಲು, ಫುಲ್ಲಿ ಪ್ರಿಪೇರ್ಡ್ ಆಗಿದ್ಲು. ನೇಹಾ ಸಿಂಗ್ಸ್ ವೆಲ್ ಅಂತ ಹೇಳಿದ್ರೆ ತೊಂದರೆ ಇರಲಿಲ್ಲ. ಬಟ್ ಯಾವ ರೀತಿ ಹಾಡಿದ್ಲು, ಪ್ರೆಟ್ಟಿ ವೆಲ್, ಬಹಳ ಮುದ್ದಾಗಿ ಹಾಡಿದ್ಲು. ದ ಪ್ರೋಗ್ರಾಮ್ ವಾಸ್ ಟೆರಿಬಲಿ ಗುಡ್ ಅಂದ್ರೆ ಅದರ ತೀವ್ರತೆಯನ್ನ ಸೂಚಿಸ್ತಾ ಇದೆ. ಟೆರಿಬಲಿ ಗುಡ್. ಯುವರ್ ಟೀಮ್ ಈಸ್ ಟೂ ಬ್ಯಾಡ್ ಅಥವಾ ಟೂ ವೀಕ್. ಯುವರ್ ಟೀಮ್ ಈಸ್ ಟೂ ವೀಕ್ ಅಥವಾ ಟೂ ಬ್ಯಾಡ್. ಈ ರೀತಿಯಾಗಿ ನಾವು ಅದರ ತೀವ್ರತೆಯನ್ನ ಹೇಳಲಿಕ್ಕೆ ಬಳಸುವಂತಹ ಶಬ್ದಗಳೇನಿರ್ತಾವಲ್ವಾ ಅದೆಲ್ಲವೂ ಕೂಡ ನಮ್ಮ ಅಡ್ವರ್ಬ್ ಆಫ್ ಡಿಗ್ರಿ ಆಗಿರುತ್ತೆ. ಸೊ ಇದಷ್ಟು ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ ಮತ್ತು ಅಡ್ವರ್ಬ್ ಆಫ್ ಡಿಗ್ರಿ ಬಗ್ಗೆ ಆಯ್ತು. ಇನ್ನು ಕೊನೆಯದಾಗಿ ಅಡ್ವರ್ಬ್ ಆಫ್ ಮ್ಯಾನರ್ ಬಗ್ಗೆ ನೋಡೋಣ. ಸೊ ದ ಲಾಸ್ಟ್ ಒನ್ ಅಡ್ವರ್ಬ್ ಆಫ್ ಮ್ಯಾನರ್. ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಹೇಳಿದ್ರೆ ಆಕ್ಷನ್ ಯಾವ ರೀತಿ ನಡೀತು ಅನ್ನೋದನ್ನ ಸೂಚಿಸ್ಲಿಕ್ಕೆ ಬಳಸುವಂತಹ ವರ್ಡ್ಸ್ ಗಳನ್ನ ನಾವು ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಭಾವನಾ ರೈಟ್ಸ್ ಸ್ಲೋಲಿ. ಈ ವರ್ಬ್ ಇದೆ ಅಲ್ವಾ, ರೈಟ್ಸ್ ಅನ್ನೋ ವರ್ಬ್, ಇದಕ್ಕೆ ಹೌ ಅಂತ ಕ್ವಶನ್ ಕೇಳಬೇಕು. ಭಾವನಾ ರೈಟ್ಸ್ ಹೌ ಸ್ಲೋಲಿ. ಭಾವನಾ ರೈಟ್ಸ್ ಹೌ ರ್ಯಾಪಿಡ್ಲಿ. ಭಾವನಾ ರೈಟ್ಸ್ ಹೌ ಕ್ವಿಕ್ಲಿ. ಹೌ ಫಾಸ್ಟ್. ಹೌ ಕ್ಲಿಯರ್ಲಿ. ಹೌ ನೀಟ್ಲಿ. ಈ ರೀತಿಯಾಗಿ ಬಂದಿರತಕ್ಕಂಥ ವರ್ಬ್ಗೆ ಹೌ ಅನ್ನ ಕ್ವಶನ್ ಮಾಡಿದಾಗ ಅದಕ್ಕೆ ಬರ್ತಕ್ಕಂಥ ಆನ್ಸರ್ ಎಲ್ಲವೂ ಕೂಡ ಅಡ್ವರ್ಬ್ ಆಫ್ ಮ್ಯಾನರ್ ಆಗಿರುತ್ತೆ. ಸೊ ಇದಷ್ಟು 5 ವಿಧಗಳಿದಾವೆ. ಇನ್ನೂ ವಿಧಗಳಿದಾವೆ. ಅಡ್ವರ್ಬ್ ಅಲ್ಲಿ ಇನ್ನೂ 8-9 ವಿಧಗಳಿದಾವೆ. ಬಟ್ ಆ 8-9 ವಿಧಗಳನ್ನು ನಾವು ಅಧ್ಯಯನ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಎಕ್ಸಾಮಿಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಇದೆಯೋ ಅದಷ್ಟು ಮಾತ್ರ ನಾವು ಅಧ್ಯಯನ ಮಾಡಬೇಕಾದಂಥದ್ದು. ಅನ್ನೆಸರಿಯಾಗಿ ಎಲ್ಲವನ್ನ ಹೇಳ್ತಾ ಕುಂತ್ರೆ ಸುಮ್ಮನೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಹಂಗೆ ಎಲ್ಲವನ್ನು ನಾವು ಸ್ಕೂಲಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಹೇಳಬೇಕು. ಆದ್ರೆ ಎಕ್ಸಾಮ್ ಪರ್ಪಸ್ ಅಂತ ಬಂದಾಗ ಮೋಸ್ಟ್ ಆಫ್ ದ ಟೈಮ್ ಯುವಕರ ಮೇಲೆ ಕ್ವಶನ್ಸ್ಗಳು ರೈಸ್ ಆಗಿರೋದ್ರಿಂದ ಇವುಗಳನ್ನ ಮುಖ್ಯವಾಗಿ ಅಧ್ಯಯನ ಮಾಡ್ತಾ ಇದೀವಿ. ಸೊ ಇಲ್ಲಿ ಇಷ್ಟೊತ್ತೇನು ಡಿಸ್ಕಸ್ ಮಾಡಿದ್ವಲ್ವಾ, ಅಡ್ವರ್ಬ್ ಅಂದ್ರೆ ಏನು, ಅದರಲ್ಲಿ ಎಷ್ಟು ವಿಧಗಳು, ಒಂದು 5 ವಿಧಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಇದು ಬೇಸಿಕ್ ಪಾಯಿಂಟ್ ಆಗಿತ್ತು. ಈಗ ಅಡ್ವಾನ್ಸ್ ಲೆವೆಲ್ಗೆ ಹೋಗುವಂತ ಸಮಯ. ಏನ್ ಅಡ್ವಾನ್ಸ್ ಲೆವೆಲ್ಗೆ?
ಇಷ್ಟೊತ್ತು ನಾವೆಲ್ಲ ಡಿಸ್ಕಸ್ ಮಾಡಿದಂತಹ ಅಡ್ವರ್ಬ್ಗಳಲ್ಲಿ ತುಂಬಾ ಸಾರಿ ಅಡ್ವರ್ಬ್ ಎಲ್ವಾ ಇಂದಾನೆ ಎಂಡ್ ಆಗ್ತಾ ಇದೆ. ಎಲ್ಲಾ ಅಡ್ವರ್ಬ್ಗಳು ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಅಡ್ವರ್ಬ್ಗಳು ಎಲ್ವಾ ಇಂದ ಎಂಡ್ ಆಗ್ತಾ ಇದೆ. ಅಂದ್ರೆ 90% ಎಲ್ವಾ ಇಂದ ಎಂಡ್ ಆಗುವಂತಹ ಶಬ್ದಗಳು ಅಡ್ವರ್ಬ್ಗಳಾಗಿರ್ತವೆ. 90% ಏನ್ ಎಲ್ವಾ ಇಂದ ಎಂಡ್ ಆಗ್ತಾ ಇದಾವಲ್ವಾ ಶಬ್ದಗಳು, ಅವು ಅಡ್ವರ್ಬ್ ಆಗಿರ್ತವೆ. ಹಾಗಿದ್ರೆ 10% ಏನ್ ಸರ್? ಮತ್ತೆ ಇನ್ನು 10% ಉಳಿತಲ್ಲ. ಎಷ್ಟೋ ಶಬ್ದಗಳು ಎಲ್ವಾ ಇಂದ ಎಂಡ್ ಆಗ್ತವೆ, ಆದ್ರೆ ಅವೆಲ್ಲವೂ ಕೂಡ ಅಡ್ವರ್ಬ್ ಆಗಿರುವುದಿಲ್ಲ. ಅದಕ್ಕೆ ಹೇಳ್ತಾ ಇರೋದು 90% ಮಾತ್ರ ಎಲ್ವಾ ಇಂದ ಎಂಡ್ ಆಗುವ ಶಬ್ದಗಳು ಅಡ್ವರ್ಬ್ ಆಗಿರ್ತವೆ. ಇನ್ನು ಬಾಕಿ 10% ಏನಾಗಿರ್ತವೆ ಅದನ್ನ ಈಗ ಡಿಸ್ಕಸ್ ಮಾಡೋಣ. ಇದೇ ಅಡ್ವಾನ್ಸ್ ಲೆವೆಲ್ ಅಂತ ನೋಡ್ಬೋದು. ಸೊ ನಾನು ಆಗ್ಲೇ ಹೇಳಿದಾಗೆ ಬಂದಿರ್ತಕ್ಕಂಥ ಅಡ್ವರ್ಬ್ ಮೋಸ್ಟ್ ಆಫ್ ದ ಟೈಮ್ ಎಲ್ವಾ ಇಂದ ಎಂಡ್ ಆಗ್ತಾ ಇರ್ತವೆ. ಹಾಗಿದ್ರೆ ಎಲ್ಲಾ ಎಲ್ವಾ ಇಂದ ಎಂಡ್ ಆಗುವ ವರ್ಡ್ಗಳು ಅಡ್ವರ್ಬ್ ಏನಾ? ಅಲ್ಲ. ಅದನ್ನ ಪ್ರೂವ್ ಮಾಡ್ಲಿಕ್ಕೋಸ್ಕರನೇ ಇಲ್ಲಿ ನಾವು ಒಂದಷ್ಟು ಎಕ್ಸಾಂಪಲ್ಸ್ ನ ಡಿಸ್ಕಸ್ ಮಾಡೋಣ. ಮೊದಲೇ ರೂಲ್ ಏನು? ಅಡ್ಜೆಕ್ಟಿವ್ ಬಂದು ಅದಕ್ಕೆ ನಾವು ಎಲ್ವಾ ಯನ್ನ ಆಡ್ ಮಾಡಿದ್ರೆ ಅಡ್ವರ್ಬ್ ಸಿಗತ್ತೆ. ಒಂದು ಅಡ್ಜೆಕ್ಟಿವ್ಗೆ ಮುಂದ್ಗಡೆ ಎಲ್ವಾ ಯನ್ನ ಆಡ್ ಮಾಡಿದಾಗ ನಮಗೆ ಒಂದು ಶಬ್ದ ಸಿಗತ್ತಲ್ವಾ, ಆ ಶಬ್ದವೇ ಏನಾಗಿರುತ್ತೆ? ಅಡ್ವರ್ಬ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ವಾಯ್ಸ್ ಅನ್ನೋದು ಅಡ್ಜೆಕ್ಟಿವ್. ವಾಯ್ಸ್ ಬಾಯ್, ವಾಯ್ಸ್ ಗರ್ಲ್, ವಾಯ್ಸ್ ಪರ್ಸನ್ ಅಂತ ಹೇಳ್ತೀವಲ್ವಾ. ಸೊ ನಮಗ್ ಗೊತ್ತಿರ್ಬೇಕು, ಅಡ್ಜೆಕ್ಟಿವ್ ಅಂತ ಹೇಳಿದ್ರೆ ನೌನ್ ಆರ್ ಪ್ರನೌನ್ ಅನ್ನ ಮಾಡಿಫೈ ಮಾಡ್ಲಿಕ್ಕೆ ನಾವು ಬಳಸುವಂತಹ ವರ್ಡ್ಗಳು ಅಡ್ಜೆಕ್ಟಿವ್ ಆಗಿರ್ತವೆ ಅಂತ ಹೇಳಿ. ನಾನು ಅದಕ್ಕೆ ಹೇಳ್ತಾ ಇರೋದು, ಅಡ್ಜೆಕ್ಟಿವ್ ಬಗ್ಗೆ ನಮ್ಗೆ ನಾಲೆಜ್ ಇದ್ರೆ ಮಾತ್ರ ಈ ಕಾನ್ಸೆಪ್ಟ್ ನಮಗೆ ಅರ್ಥ ಆಗುತ್ತೆ. ಸೊ ಈಗಾಗಲೇ ನಾನು ಅಡ್ಜೆಕ್ಟಿವ್ ಬಗ್ಗೆ ಇನ್ ಡಿಟೇಲ್ ಆಗಿ ಕ್ಲಾಸ್ ಮಾಡಿದ್ದೀನಿ. ಯಾರೆಲ್ಲ ಅದನ್ನ ನೋಡಿಲ್ಲ, ಮೊದಲು ಆ ಕ್ಲಾಸ್ ಅನ್ನು ನೋಡಿ ಆಮೇಲೆ ಇದನ್ನ ನೋಡಿದ್ರೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಡೈರೆಕ್ಟ್ ಆಗಿ ಇದನ್ನ ನೋಡಕ್ ಹೋದ್ರೆ ಸ್ವಲ್ಪ ಕನ್ಫ್ಯೂಷನ್ ಅನಿಸ್ಬಹುದು. ಸೊ ಅದಕ್ಕಾಗಿ ಮೊದಲು ಅಡ್ಜೆಕ್ಟಿವ್ ಕ್ಲಾಸ್ ಅನ್ನ ನೋಡಿ ಆಮೇಲೆ ಇದನ್ನ ನೋಡಿದ್ರೆ ಇದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ವಾಯ್ಸ್ ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ. ಅದಕ್ಕೆ ನಾವು ಎಲ್ವಾ ಎನ್ನುವಂತಹ ವರ್ಡ್ ಅನ್ನ ಆಡ್ ಮಾಡಿದಾಗ ನಮ್ಗೇನು ಹೊಸ ವರ್ಡ್ ಸಿಗತ್ತಲ್ವಾ, ಅದು ಅಡ್ವರ್ಬ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಬ್ಯೂಟಿಫುಲ್ ಅಂತ ಇದೆ, ಇದು ನಮ್ಮ ಅಡ್ಜೆಕ್ಟಿವ್. ಈ ಅಡ್ಜೆಕ್ಟಿವ್ಗೆ ಎಲ್ವಾ ಯನ್ನ ಆಡ್ ಮಾಡಿದಾಗ ಬ್ಯೂಟಿಫುಲ್ಲಿ ಅಂತ ಸಿಗುತ್ತೆ. ಈ ಬ್ಯೂಟಿಫುಲ್ಲಿ ನಮ್ದು ಅಡ್ವರ್ಬ್ ಆಗಿರುತ್ತೆ. ಹಾನೆಸ್ಟ್ ಅನ್ನೋದು ಅಡ್ಜೆಕ್ಟಿವ್, ಅದಕ್ಕೆ ಎಲ್ವಾ ಯನ್ನ ಆಡ್ ಮಾಡಿದಾಗ ಹಾನೆಸ್ಟ್ಲಿ, ಹಾನೆಸ್ಟ್ಲಿ ಅನ್ನೋದು ನಮ್ದು ಏನಾಗಿರುತ್ತೆ? ಅಡ್ವರ್ಬ್ ಆಗಿರುತ್ತೆ. ಪೊಲಿಶ್ ಅನ್ನೋದು ಅಡ್ಜೆಕ್ಟಿವ್. ಪೊಲಿಶ್ ಮ್ಯಾನ್, ಪೊಲಿಶ್ ಗರ್ಲ್, ಪೊಲಿಶ್ ಬಾಯ್ ಅಂತ ಏನ್ ಕರಿತೀವಲ್ವಾ, ಸೊ ಅಂತ ಸಂದರ್ಭದಲ್ಲಿ ಪೊಲಿಶ್ ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ. ಅದಕ್ಕೆ ನಾವು ಎಲ್ವಾ ಯನ್ನ ಆಡ್ ಮಾಡಿದಾಗ ಪೊಲಿಶ್ಲಿ ಅಂತ ಒಂದು ವರ್ಡ್ ಸಿಗತ್ತಲ್ವಾ, ಅದು ನಮ್ಮ ಅಡ್ವರ್ಬ್ ಆಗಿರುತ್ತೆ. ಕೇರ್ಫುಲ್ ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ. ಎಲ್ವಾ ಯನ್ನ ಆಡ್ ಮಾಡಿದಾಗ ಕೇರ್ಫುಲ್ಲಿ ಅನ್ನುವಂತ ವರ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಅಂತಹ ವರ್ಡ್ ಅಡ್ವರ್ಬ್ ಆಗಿರುತ್ತೆ. ಸೊ ಇಷ್ಟೇ ಏನಂತ ಹೇಳಿದ್ರೆ, ಅಡ್ಜೆಕ್ಟಿವ್ಗೆ ನಾವು ಎಲ್ವಾ ಯನ್ನ ಆಡ್ ಮಾಡಿದಾಗ ನಮಗೆ ಅಡ್ವರ್ಬ್ ಸಿಗತ್ತೆ. ಅಂದ್ರೆ ಕೊಟ್ಟಿರ್ತಕ್ಕಂಥ ಶಬ್ದ ಇದು ಅಡ್ವರ್ಬ್ ಹೌದು ಅಥವಾ ಅಲ್ವೋ ಅನ್ನೋದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ತುಂಬಾ ಈಸಿ ಆದಂತ ಮೆಥಡ್ ಇದು. ಎಷ್ಟೋ ಸಾರಿ ಎಕ್ಸಾಮ್ ಅಲ್ಲಿ ಒಂದು ವರ್ಡ್ ಕೊಟ್ಟಿರ್ತಾರೆ, ಅದನ್ನ ಅಂಡರ್ಲೈನ್ ಮಾಡಿ ಇದು ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಅಡ್ವರ್ಬ್ ಹೌದಾ ಅಲ್ವಾ ಅಂತ ಕೇಳಿರ್ತಾರೆ. ಅಂತ ಸಂದರ್ಭದಲ್ಲಿ ಆ ವರ್ಡ್ ಅನ್ನ ಈ ತರ ಸ್ಪ್ಲಿಟ್ ಮಾಡಿ ಬರ್ಕೋಬೇಕು. ಮೊದಲಿಗೆ ಅಡ್ಜೆಕ್ಟಿವ್ ಬಂದು ಅದಕ್ಕೆ ಎಲ್ವಾ ಆಡ್ ಮಾಡಿ ಆಮೇಲೆ ಅದೊಂದು ವರ್ಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಅಡ್ವರ್ಬ್ ಆಗಿರುತ್ತೆ. ಸೊ ಎಲ್ವಾ ಇಂದ ಎಲ್ಲಾ ಶಬ್ದಗಳು ಎಂಡ್ ಆಗುವು ಅಡ್ವರ್ಬ್ ಆಗಿರುವುದಿಲ್ಲ ಅನ್ನೋದನ್ನ ತೋರಿಸ್ಲಿಕ್ಕೆ ಇಲ್ಲೊಂದು ಇದೆ ಎಕ್ಸಾಂಪಲ್. ಏನಂತ, ಮೊದಲಿಗೆ ನೌನ್ ಬಂದು ಆ ನೌನಿಗೆ ಎಲ್ವಾ ಯನ್ನ ಆಡ್ ಮಾಡಿದಾಗ ಅಡ್ಜೆಕ್ಟಿವ್ ಗಳು ಸಿಗ್ತವೆ, ಅಡ್ವರ್ಬ್ ಗಳಲ್ಲ. ಈ ಅಡ್ಜೆಕ್ಟಿವ್ಗೆ ಎಲ್ವಾ ಯನ್ನ ಆಡ್ ಮಾಡಿದ್ರೆ ನಮಗೆ ಅಡ್ವರ್ಬ್ ಸಿಗ್ತವೆ. ಆದ್ರೆ ನೌನ್ಗಳಿಗೆ ನಾವು ಎಲ್ವಾ ಯನ್ನ ಆಡ್ ಮಾಡಿದಾಗ ನಮಗೆ ಸಿಗುವಂತದ್ದು ಅಡ್ಜೆಕ್ಟಿವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಫ್ರೆಂಡ್ ಅನ್ನುವಂಥದ್ದು ಒಂದು ನೌನ್. ಈಗ ನಾನು ನನ್ನ ಫ್ರೆಂಡ್ಗೂ ಫ್ರೆಂಡ್ ಅಂತೀವಿ, ನೀವೆಲ್ಲ ನಿಮ್ ಫ್ರೆಂಡ್ಸ್ಗೆಲ್ಲ ಫ್ರೆಂಡ್ಸ್ ಅಂತ ಕರಿತೀರಿ. ಅಂದ್ರೆ ಇದೊಂದು ಕಾಮನ್ ನೌನ್ ಆಗಿರುತ್ತೆ. ಸೊ ಈ ನೌನಿಗೆ ಎಲ್ವಾ ಎನ್ನುವುದನ್ನ ಆಡ್ ಮಾಡಿದಾಗ ನಮಗೊಂದು ಹೊಸ ವರ್ಡ್ ಸಿಗುತ್ತೆ, ಫ್ರೆಂಡ್ಲಿ ಅಂತ ಹೇಳಿ. ಸೊ ಈ ಫ್ರೆಂಡ್ಲಿ ಅನ್ನೋದು ಎಲ್ವಾ ಇಂದ ಎಂಡ್ ಆಗ್ತಾ ಇದೆ, ಆದ್ರೆ ಅಡ್ವರ್ಬ್ ಅಲ್ಲ, ಇದು ಅವಾಗ ಅಡ್ಜೆಕ್ಟಿವ್ ಆಗಿರುತ್ತೆ.
ದಯವಿಟ್ಟು ಸೂಕ್ಷ್ಮವಾಗಿ ಸ್ವಲ್ಪ ತಿಳ್ಕೊಬೇಕು. ನೌನಿಗೆ ನಾವು ಎಲ್ವಾ ಯನ್ನ ಆಡ್ ಮಾಡಿದಾಗ ಅಡ್ಜೆಕ್ಟಿವ್ ಸಿಗ್ತಾ ಇದೆ, ಬಟ್ ಆ ಅಡ್ಜೆಕ್ಟಿವ್ ಕೂಡ ಎಲ್ವಾ ಇಂದ ಎಂಡ್ ಆಗ್ತಾ ಇದೆ. ಆ ಎಲ್ವಾ ಇಂದ ಎಂಡ್ ಆದ್ರೂ ಕೂಡ ಅದು ಅಡ್ವರ್ಬ್ ಅಲ್ಲ, ಅಡ್ಜೆಕ್ಟಿವ್ ಆಗಿರುತ್ತೆ. ಆ ಐಡೆಂಟಿಫೈ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ವರ್ಡ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಈ ಟ್ರಿಕ್ ಅನ್ನ ಬಳಸಬೇಕು. ಬ್ರದರ್ ಅನ್ನೋದು ನೌನ್ ಎಲ್ವಾ ಯನ್ನ ಆಡ್ ಮಾಡಿದಾಗ ಬ್ರದರ್ಲಿ ಅಂತ ಸಿಗುತ್ತೆ. ಈ ಬ್ರದರ್ಲಿ ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ, ಅಡ್ವರ್ಬ್ ಆಗಿರೋದಿಲ್ಲ. ಸೊ ಮ್ಯಾನ್ ಅನ್ನೋದು ನೌನ್ ಎಲ್ವಾ ಯನ್ನ ಆಡ್ ಮಾಡಿದಾಗ ಮ್ಯಾನ್ಲಿ ಅಂತ ಒಂದು ವರ್ಡ್ ಸಿಗುತ್ತೆ. ಈ ಮ್ಯಾನ್ಲಿ ಅನ್ನೋದು ನಮ್ದು ಅಡ್ಜೆಕ್ಟಿವ್ ಆಗಿರುತ್ತೆ, ಅಡ್ವರ್ಬ್ ಅಲ್ಲ. ಹೋಮ್ ಅನ್ನೋದು ನೌನ್ ಎಲ್ವಾ ಅನ್ನೋದನ್ನ ಆಡ್ ಮಾಡಿದಾಗ ಹೋಮ್ಲಿ ಅಂತ ಒಂದು ವರ್ಡ್ ಸಿಗುತ್ತೆ. ಈ ಹೋಮ್ಲಿ ಅನ್ನೋದು ನಮ್ಮ ಅಡ್ಜೆಕ್ಟಿವ್ ಆಗಿರುತ್ತೆ. ಕೆಲವು ಸಾರಿ ನಾವು ಹೋಮ್ ಅನ್ನೋದನ್ನ ಅಡ್ವರ್ಬ್ ಆಫ್ ಪ್ಲೇಸ್ ಅಲ್ಲೂ ಕೂಡ ಬಳಸ್ತೀವಿ. ನೆನಪಿರ್ಲಿ, ಈ ಹೋಮ್ ಅನ್ನೋ ಶಬ್ದವನ್ನ ಅಡ್ವರ್ಬ್ ಆಫ್ ಪ್ಲೇಸ್ ಅಲ್ಲೂ ಕೂಡ ನಾವು ಬಳಸ್ತೀವಿ. ಆದ್ರೆ ಇಲ್ಲಿ ಇದು ನೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಎಲ್ವಾ ಯನ್ನ ಆಡ್ ಮಾಡಿದಾಗ ಹೋಮ್ಲಿ ಆಗತ್ತೆ. ಹೋಮ್ಲಿ ಅನ್ನೋದು ಅಡ್ಜೆಕ್ಟಿವ್. ಅಂದ್ರೆ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲಾ ಶಬ್ದಗಳು ಎಲ್ವಾ ಇಂದ ಎಂಡ್ ಆಗುವು ಅಡ್ವರ್ಬ್ ಆಗಿರುವುದಿಲ್ಲ. ಯಾವೆಲ್ಲಾ ಶಬ್ದಗಳು ಎಲ್ವಾ ಇಂದ ಎಂಡ್ ಆಗಿರ್ತಾವ ಅದನ್ನ ಸ್ಪ್ಲಿಟ್ ಮಾಡಿದಾಗ ಮೊದಲಿಗೆ ಅಡ್ಜೆಕ್ಟಿವ್ ಬಂದು ಅದರ ಮುಂದೆ ಎಲ್ವಾ ಯನ್ನ ಆಡ್ ಮಾಡಿದ್ರೆ ಅದು ಅಡ್ವರ್ಬ್ ಆಗಿರುತ್ತೆ. ಇನ್ ಕೇಸ್ ಸ್ಪ್ಲಿಟ್ ಮಾಡಿದಾಗ ಮೊದಲಿನ ಶಬ್ದ ನೌನ್ ಆಗಿತ್ತು ಅಂತ ಹೇಳಿದ್ರೆ ಅವಾಗ ಅದು ಅಡ್ಜೆಕ್ಟಿವ್ ಆಗಿರುತ್ತೆ. ಈ ಟ್ರಿಕ್ ಅನ್ನ ಬಳಸ್ಕೊಂಡು ನಾವು ಕೊಟ್ಟಿರ್ತಕ್ಕಂತಹ ಕ್ವಶನ್ಗಳಲ್ಲಿ ಬಂದಿರುವ ವರ್ಡ್ ಅನ್ನ ಅಡ್ವರ್ಬ್ ಹೌದಾ ಅಲ್ವಾ ಅನ್ನೋದನ್ನ ತಿಳಿದುಕೊಳ್ಳಲಿಕ್ಕೆ ಈಸಿ ಆಗತ್ತೆ. ತುಂಬಾ ಸಾರಿ ಈ ರೀತಿಯಾದಂತಹ ವರ್ಡ್ಗಳನ್ನ ಕೊಟ್ಟು ಅಂಡರ್ಲೈನ್ ಮಾಡಿ ಇದು ಅಡ್ವರ್ಬ್ ಹೌದಾ ಅಲ್ಲ ಅಂತ ಕೇಳ್ತಾರೆ. ನಾವೆಲ್ಲ ಏನ್ ಕಾನ್ಸೆಪ್ಟ್ ಮೈಂಡ್ ನಲ್ಲಿ ಇರುತ್ತೆ, ಎಲ್ವಾ ಇಂದ ಎಂಡ್ ಆಗುವ ಎಲ್ಲಾ ಶಬ್ದಗಳು ಅಡ್ವರ್ಬ್ ಆಗಿರ್ತವೆ ಅಂತ ಹೇಳಿ ನಾವು ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಸೊ ಇಲ್ಲೂ ಕೂಡ ಎಲ್ವಾ ಇಂದ ಎಂಡ್ ಆಗ್ತಾ ಇದೆ, ಆದ್ರೆ ಅದು ಅಡ್ವರ್ಬ್ ಅಲ್ಲ, ಅಡ್ಜೆಕ್ಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಅದನ್ನ ನಾವು ಬಿಡಿಸಿ ಬರೆದಾಗ ನಮಗೆ ಅದು ಅಡ್ವರ್ಬ್ ಅಥವಾ ಅಡ್ಜೆಕ್ಟಿವ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಡ್ಜೆಕ್ಟಿವ್ಗೆ ಎಲ್ವೈ ಸೇರಿಸಿದ್ರೆ ಅಡ್ವರ್ಬ್, ನೌನಿಗೆ ಎಲ್ವೈ ಸೇರಿಸಿದ್ರೆ ಅಡ್ಜೆಕ್ಟಿವ್. ಯಾಕೆ ನಾನು ಪದೇ 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 ರಿಪೀಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಎಷ್ಟು ಸಾರಿ ನಾನು ರಿಪೀಟ್ ಮಾಡಿರ್ತೀನೋ ಅಷ್ಟು ಸಾರಿ ನಿಮ್ಮ ತಲೆಯಲ್ಲಿ ಅಥವಾ ನಿಮ್ಮ ಮೈಂಡ್ ಅಲ್ಲಿ ನಿಮ್ಗೆ ಅದು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಒಳಗೆ ಹೋಗಿರುತ್ತೆ. ಅದನ್ನ ನೀವು ಬೋರ್ ಅಂತ ತಿಳ್ಕೊಂಡ್ರೆ ದಯವಿಟ್ಟು ಆ ರೀತಿ ತಿಳ್ಕೊಬೇಡಿ. ನನ್ನ ಉದ್ದೇಶ ಇಷ್ಟೇ, ಪದೇ ಪದೇ ಯಾಕೆ ರಿಪಿಟೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಿಮಗೆ ಕ್ಲಿಯರ್ ಆಗ್ಲಿ, ನಿಮಗೆ ಕನ್ಫರ್ಮ್ ಇದೇ ಹೌದು ಇದೇ ಇದಕ್ಕೆ ಯೂಸ್ ಮಾಡುವಂಥದ್ದು ಅಂತ ಕನ್ಫರ್ಮ್ ಆಗ್ಬೇಕಲ್ವಾ, ಅದಕ್ಕೋಸ್ಕರ. ಸೊ ಇದಷ್ಟು ಆಯ್ತು. ಈಗ ಎಕ್ಸಾಮ್ ಅಲ್ಲಿ ಒಂದಷ್ಟು ವರ್ಡ್ಸ್ ಗಳನ್ನ ಅಂದ್ರೆ ಅಂಡರ್ಲೈನ್ ಮಾಡಿ ಕೇಳಿರ್ತಕ್ಕಂಥ ವರ್ಡ್ಸ್ ಗಳನ್ನ ತಗೊಂಡ್ ಬರ್ತೀನಿ, ಅಂದ್ರೆ ಬರಿತೀನಿ. ಆ ವರ್ಡ್ಸ್ ಗಳನ್ನ ನೀವು 2 ನಿಮಿಷ ವಿಡಿಯೋ ಪಾಸ್ ಮಾಡಿ ಯಾವ್ದು ಅಡ್ವರ್ಬ್ ಯಾವ್ದು ಅಡ್ಜೆಕ್ಟಿವ್ ಅನ್ನೋದನ್ನ ಮಾಡಿ ನೋಡಿ, ಸರಿನಾ? ನಾನು ಅದನ್ನ ಬಿಡಿಸ್ತೀನಿ, ಬಟ್ 2 ನಿಮಿಷ ವಿಡಿಯೋ ಪಾಸ್ ಮಾಡಿ ಅದನ್ನ ನೀವು ಮಾಡ್ಲಿಕ್ಕೆ ಟ್ರೈ ಮಾಡಿ, ಓಕೆನಾ? ಸೊ ಇಲ್ಲೊಂದಷ್ಟು ಶಬ್ದಗಳಿದಾವೆ, ಇವುಗಳನ್ನ ನಾವು ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಸೊ ಅದಕ್ಕಾಗಿ 2 ನಿಮಿಷ ವಿಡಿಯೋ ಪಾಸ್ ಮಾಡಿ ನೀವೇ ಸ್ವಂತ ಟ್ರೈ ಮಾಡಿ. ಕೊಟ್ಟಿರ್ತಕ್ಕಂಥ ವರ್ಡ್ಗಳು ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ್ಗಳು ಅಂದ್ರೆ ಯಾವ್ದೆಲ್ಲ ಅಡ್ವರ್ಬ್ ಆಗುತ್ತೆ ಯಾವ್ದೆಲ್ಲ ಅಡ್ಜೆಕ್ಟಿವ್ ಆಗುತ್ತೆ ಅಂತ ಹೇಳಿ. ಸೊ ಐ ಹೋಪ್ ನೀವು ಈ ವಿಡಿಯೋನ ಪಾಸ್ ಮಾಡಿ ನೋಡಿದಿರಿ ಅಂತ ಅನ್ಕೊಳ್ತೀನಿ. ಇವಾಗ ನಾವು 1 by 1 ಡಿಸ್ಕಸ್ ಮಾಡೋಣ. ಇಷ್ಟೊತ್ತಾಗಲೇ ನಾವು ತಿಳ್ಕೊಂಡಿದ್ವಿ ಯಾವ ರೀತಿ ಅದನ್ನ ಐಡೆಂಟಿಫೈ ಮಾಡ್ಬೇಕಂತ ಹೇಳಿ. ಸೊ ಇಲ್ಲಿ ಮೊದಲಿಗೆ ಬಂದಾಗ ಕೈಂಡ್ಲಿ ಅಂತ ಇದೆ. ಕೈಂಡ್ಲಿನ ಸ್ಪ್ಲಿಟ್ ಮಾಡಿ ಬರೆದಾಗ ಕೈಂಡ್ ಪ್ಲಸ್ ಎಲ್ವೈ ಅಂತ ಬರ್ಕೊಳ್ತೀವಿ. ಸೊ ಕೈಂಡ್ ಅಂತ ಬಂದಾಗ ಈ ಕೈಂಡ್ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಈ ಕೈಂಡ್ ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಅಡ್ಜೆಕ್ಟಿವ್ ಬಂದು ಅದಕ್ಕೆ ಎಲ್ವೈ ಬಂದಿತ್ತು ಅಂತ ಹೇಳಿದ್ರೆ ಆ ಕೊಟ್ಟಿರ್ತಕ್ಕಂಥ ಶಬ್ದ ಅಡ್ವರ್ಬ್ ಆಗಿರುತ್ತೆ. ಸೊ ಈ ಕೈಂಡ್ಲಿ ಅನ್ನೋದು ಹಾಗಾದ್ರೆ ಏನಿಲ್ಲಿ ಅಡ್ವರ್ಬ್. ಅದೇ ರೀತಿ ಪೊಲೈಟ್ಲಿ ಅಂತ ಇದೆ. ಪೊಲೈಟ್ಲಿಯನ್ನ ಸ್ಪ್ಲಿಟ್ ಮಾಡಿ ಬರೆದಾಗ ಪೊಲೈಟ್ ಪ್ಲಸ್ ಎಲ್ವೈ. ಸೊ ಈ ಪೊಲೈಟ್ ಅನ್ನೋದು ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಅಡ್ಜೆಕ್ಟಿವ್ಗೆ ನಾವು ಎಲ್ವೈ ಸೇರಿಸಿದಾಗ ಬರುವಂತ ಶಬ್ದ ಏನಾಗುತ್ತೆ ಅಡ್ವರ್ಬ್ ಆಗುತ್ತೆ. ಸೊ ಕೈಂಡ್ಲಿ ಅನ್ನೋದು ಕೂಡ ಅಡ್ವರ್ಬು, ಪೊಲೈಟ್ಲಿ ಅನ್ನೋದು ಕೂಡ ಅಡ್ವರ್ಬ್ ಆಯ್ತು. ಅದೇ ರೀತಿ ಇಲ್ಲಿ ನೋಡ್ರಿ ಬಾಡಿಲಿ ಅಂತ ಇದೆ. ಸೊ ಬಾಡಿಲಿ ಅನ್ನೋದನ್ನ ಸ್ಪ್ಲಿಟ್ ಮಾಡಿದಾಗ ಬಾಡಿ ಪ್ಲಸ್ ಎಲ್ವೈ. ಸೊ ಈ ರೀತಿ ಸ್ಪ್ಲಿಟ್ ಮಾಡಿದಾಗ ಬಾಡಿ ಪ್ಲಸ್ ಎಲ್ವೈ ಅಂತ ಸಿಕ್ಕಾಗ ಈ ಬಾಡಿ ಅನ್ನೋದು
ಏನಾಗುತ್ತೆ ಅಂತ ನಮಗೆ ಗೊತ್ತಿರಬೇಕು. ಬಾಡಿ ಅನ್ನೋದು ನೌನ್ ಆಗತ್ತೆ, ಬಾಡೀಸ್ ಅದನ್ನ ಪ್ಲೂರಲ್ ಕೂಡ ಮಾಡಬಹುದು. ಸೊ ಅದು ನೌನ್ ಆಗಿರುತ್ತೆ. ಆ ನೌನಿಗೆ ಎಲ್ವೈ ಸೇರಿಸಿದಾಗ ಸಿಗುವಂತಹ ವರ್ಡ್ ಏನಾಗಿರುತ್ತೆ, ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಮೇಲಿನ ಎರಡು ಅಡ್ವರ್ಬ್ ಆದ್ರೆ ಬಾಡಿಲಿ ಅನ್ನೋದು ಏನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಆದ್ರೆ ನೋಡಿ ಎಲ್ವೈ ಇಂದನೇ ಎಂಡ್ ಆಗ್ತಾ ಇದೆ, ಆದ್ರೂ ಕೂಡ ಅದು ಅಡ್ವರ್ಬ್ ಅಲ್ಲ, ಅಡ್ಜೆಕ್ಟಿವ್ ವರ್ಡ್ ಆಗಿದೆ. ಸೊ ಹೆಂಗ್ ಕಂಡಿಡಿದ್ವಿ, ಸ್ಪ್ಲಿಟ್ ಮಾಡಿದ್ವಿ. ಸ್ಪ್ಲಿಟ್ ಮಾಡಿದಾಗ ಮೊದಲಿಗೆ ಬರುವಂತದ್ದು ನೌನ್ ಆಗಿತ್ತು, ನೌನಿಗೆ ನಾವು ಎಲ್ವೈ ಅನ್ನ ಸೇರಿಸಿದ್ರೆ ಅದೇನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ ಅಂತ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಸೊ ಆ ಮುಖಾಂತರ ಇದನ್ನ ಐಡೆಂಟಿಫೈ ಮಾಡಿದ್ವಿ. ಇಲ್ಲಿ ನಾಲ್ಕನೇದು ನೋಡೋದಾದ್ರೆ ಗೋಸ್ಟ್ಲಿ ಅಂತ ಇದೆ. ಗೋಸ್ಟ್ಲಿ ಅನ್ನೋದನ್ನ ನಾವು ಸ್ಪ್ಲಿಟ್ ಮಾಡಬಾರ್ದಾಗ ಗೋಸ್ಟ್ ಪ್ಲಸ್ ಎಲ್ವೈ. ಗೋಸ್ಟ್ ಅಂದ್ರೆ ನೌನ್ ಅಂತ ನಮಗೆ ಗೊತ್ತಿದೆ, ಆ ನೌನಿಗೆ ಎಲ್ವೈ ಅನ್ನ ಆಡ್ ಮಾಡಿದಾಗ ಗೋಸ್ಟ್ಲಿ ಆಗುತ್ತೆ. ಗೋಸ್ಟ್ಲಿ ಅನ್ನೋದು ಏನಾಗಿದ್ರೆ ಅಡ್ಜೆಕ್ಟಿವ್, ನೌನಿಗೆ ಎಲ್ವೈ ಅನ್ನ ಆಡ್ ಮಾಡಿದಾಗ ಅಡ್ಜೆಕ್ಟಿವ್ ಸಿಗುವಂತದ್ದು. ಇಲ್ಲಿ ಬ್ರೇವ್ಲಿ ಅಂತ ಇದೆ, ಅದನ್ನ ಸ್ಪ್ಲಿಟ್ ಮಾಡಿ ಬರೆದಾಗ ಬ್ರೇವ್ ಪ್ಲಸ್ ಎಲ್ವೈ. ಬ್ರೇವ್ಗೆ ಎಲ್ವೈ ಸೇರಿಸಿದಾಗ ನಮಗೆ ಬ್ರೇವ್ಲಿ ಸಿಗತ್ತೆ. ಹಾಗಿದ್ರೆ ಬ್ರೇವ್ ಅಂದ್ರೆ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಬ್ರೇವ್ ಅಂದ್ರೆ ಅಡ್ಜೆಕ್ಟಿವ್, ಬ್ರೇವ್ ಬಾಯ್, ಬ್ರೇವ್ ಗರ್ಲ್ ಅಂತ ಹೇಳ್ತೀವಲ್ವಾ. ಸೊ ಅದಕ್ಕೋಸ್ಕರ ಬ್ರೇವ್ ಅಂದ್ರೆ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ಗೆ ಎಲ್ವೈ ಸೇರಿಸಿದ್ರಿಂದ ನಮಗೆ ಅಡ್ವರ್ಬ್ ಸಿಗತ್ತೆ. ಸೊ ಬ್ರೇವ್ಲಿ ಅನ್ನೋದು ಏನಾಗಿದ್ರೆ ಅಡ್ವರ್ಬ್ ಅಂತ ಹೇಳಿ ಗೊತ್ತಾಯ್ತು. ಸೊ ಇಲ್ಲಿ ಅದೇ ರೀತಿ ಇಲ್ಲೊಂದಿಷ್ಟು ವರ್ಡ್ಸ್ ಗಳಿದಾವೆ. ಏನಂತ ಹೇಳಿದ್ರೆ ವರ್ಡ್ಲಿ ಅಂತ ಇದೆ, ಇದನ್ನ ಸ್ಪ್ಲಿಟ್ ಮಾಡಿ ಬರೆದಾಗ ವರ್ಡ್ ಪ್ಲಸ್ ಎಲ್ವೈ. ಸೊ ವರ್ಡ್ ಅಂತ ಅಂದಾಗ ಇದು ನೌನ್ ಅಂತ ನಮ್ಗೆ ಗೊತ್ತು, ನೌನಿಗೆ ನಾವು ಎಲ್ವೈ ಅನ್ನ ಸೇರಿಸಿದ್ರೆ ನಮಗೆ ಸಿಗುವಂತದ್ದು ಅಡ್ಜೆಕ್ಟಿವ್. ವರ್ಡ್ಲಿ ಅನ್ನೋದು ಏನಾಗಿದ್ರೆ ಅಡ್ಜೆಕ್ಟಿವ್ ಆಗಿದೆ. ಇಲ್ಲಿ ಹೈಲಿ ಅಂತ ಇದೆ, ಅದನ್ನ ಸ್ಪ್ಲಿಟ್ ಮಾಡಿ ಬರೆದಾಗ ಹೈ ಪ್ಲಸ್ ಎಲ್ವೈ. ಸೊ ಹೈ ಅಂದ್ರೆ ಏನಂತ ನಮಗೆ ಗೊತ್ತು, ಅಡ್ಜೆಕ್ಟಿವ್. ಅದು ಹ್ಯಾಂಗ್ ಸರ್, ಹೈ ಪೊಸಿಷನ್, ಹೈ ಲೆವೆಲ್ ಅಂತ ಹೇಳ್ತೀವಲ್ವಾ. ಸೊ ಅದಕ್ಕಾಗಿ ಇದು ಅಡ್ಜೆಕ್ಟಿವ್ ಆಗಿರುತ್ತೆ. ಅಡ್ಜೆಕ್ಟಿವ್ಗೆ ನಾವು ಎಲ್ವೈ ಅನ್ನ ಸೇರಿಸಿದ್ರೆ ನಮಗೆ ಸಿಗುವಂತದ್ದು ಅಡ್ವರ್ಬ್ ಆಗಿರುತ್ತೆ. ಅದಕ್ಕಾಗಿ ಹೈಲಿ ಅನ್ನೋದು ಅಡ್ವರ್ಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಗಾಡ್ಲಿ ಅಂತ ಇದೆ, ಗಾಡ್ಲಿ ಅಂದ್ರೆ ಗಾಡ್ ಪ್ಲಸ್ ಎಲ್ವೈ. ಸೊ ಗಾಡ್ ಅಂದ್ರೆ ನಮಗೆ ಗೊತ್ತಿದೆ ಕಾಮನ್ ನೌನ್ ಅಂತ ಹೇಳಿ, ನೌನಿಗೆ ನಾವು ಎಲ್ವೈ ಅನ್ನ ಸೇರಿಸಿದಾಗ ನಮಗೆ ವರ್ಡ್ ಸಿಗತ್ತಲ್ವಾ, ಅದು ಅಡ್ಜೆಕ್ಟಿವ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಗೋಲಿ ಅಂತ ಇದೆ, ಟಾಕ್ಲಿ ಅಂತ ಇದೆ. ಯಾರಾದ್ರೂ ಥಿಂಕ್ ಮಾಡ್ತೀರಾ ಗೋಲಿ ಅಂದ್ರೆ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ, ಟಾಕ್ಲಿ ಅಂದ್ರೆ ಅಡ್ಜೆಕ್ಟಿವ್ ಅಥವಾ ಅಡ್ವರ್ಬ ಅಂತ ಹೇಳಿ? ಸೊ ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನ ಅಡ್ವರ್ಬ್ ಅಥವಾ ಅಡ್ಜೆಕ್ಟಿವ್ ಮಾಡಿರ್ತೀರಾ, ಅಥವಾ ಇದನ್ನು ಕೂಡ ಅಡ್ವರ್ಬ್ ಅಥವಾ ಅಡ್ಜೆಕ್ಟಿವ್ ಮಾಡಿರ್ತೀರಾ. ಇಲ್ಲೇ ಮಿಸ್ಟೇಕ್ ಆಗೋದು. ಏನಂತ ಹೇಳಿದ್ರೆ ಗೋಲಿನ ಬಿಡಿಸಿ ಬರೆದಾಗ ಗೋ ಪ್ಲಸ್ ಎಲ್ವೈ. ಈ ಗೋ ಅಂದ್ರೆ ಏನು, ವರ್ಬ್ ಕಣ್ರಿ ಅದು. ಈ ಗೋ ಅನ್ನೋದು ವರ್ಬ್. ವರ್ಬ್ಗೆ ನಾವು ಎಲ್ವೈ ಸೇರಿಸಿದಾಗ ನಮ್ಗೆ ಅಡ್ವರ್ಬ್ ಸಿಗುದಿಲ್ಲ. ಗೋಲಿ ಅಂತ ಇಲ್ಲ. ಗೋಲಿ ಅಂದ್ರೆ ಈ ತರ ಆಡ್ತೀವಲ್ಲ ಆ ಗೋಲಿ ಅಲ್ಲ. ವರ್ಬ್, ಗೋ ಅಂದ್ರೆ ವರ್ಬ್ ಆಗಿರುತ್ತೆ. ಆ ವರ್ಬ್ಗೆ ನಾವು ಎಲ್ವೈ ಅನ್ನ ಆಡ್ ಮಾಡಿದಾಗ ಗೋಲಿ ಆಗತ್ತೆ. ಆದ್ರೆ ಗೋಲಿ ಅನ್ನೋದು ಅಡ್ಜೆಕ್ಟಿವ್ ಅಲ್ಲ, ಅಡ್ವರ್ಬ್ ಅಲ್ಲ. ಅದಕ್ಕಾಗಿ ಇದು ರಾಂಗ್ ಆಗಿದೆ. ಅದೇ ರೀತಿ ಇಲ್ಲೂ ಕೂಡ ಟಾಕ್ಲಿ ಅಂತ ಇದೆ. ಸೊ ಟಾಕ್ಲಿ ಅನ್ನೋದನ್ನ ಬಿಡಿಸಿ ಬರೆದಾಗ ಟಾಕ್ ಪ್ಲಸ್ ಎಲ್ವೈ. ಟಾಕ್ ಅಂದ್ರೆ ಏನಂತ ನಮಗೆ ಗೊತ್ತಿದೆ, ಟಾಕ್ ಅಂದ್ರೆ ವರ್ಬ್. ವರ್ಬ್ಗೆ ಎಲ್ವೈ ಸೇರಿಸಿದ್ರೆ ನಮಗೆ ಅಡ್ಜೆಕ್ಟಿವ್ ಸಿಗುವುದಿಲ್ಲ. ಅದಕ್ಕೋಸ್ಕರ ಟಾಕ್ಲಿ ಅನ್ನೋದು ರಾಂಗ್ ಆಗಿದೆ. ನಮಗೆ ಎಕ್ಸಾಮ್ ಅಲ್ಲಿ ಬರೀ ಆನ್ಸರ್ಸ್ ಅಷ್ಟೇ ಅಲ್ಲ, ನೋ ಎರರ್ ಅಂತ ಇರುತ್ತಲ್ವಾ, ಅದು ಕೂಡ ಗೊತ್ತಿರಬೇಕು. ಆ ನೋ ಎರರ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ತುಂಬಾ ಗಟ್ಸ್ ಬೇಕು, ತುಂಬಾ ನಾಲೆಜ್ ಬೇಕು. ಹಾಗೆ ಸುಮ್ಮನೆ ನಾನು ನೋ ಎರರ್ ಹಾಕ್ತೀನಿ ಅಂತ ಹೇಳಿದ್ರೆ ಅಲ್ಲ. ನಾನು ಯಾಕೆ ಅದನ್ನ ನೋ ಎರರ್ ಅಂತ ಹಾಕ್ತಾ ಇದ್ದೀನಿ ಅನ್ನೋದು ನನಗೆ ಕನ್ಫರ್ಮ್ ಆಗಿ ಗೊತ್ತಿದ್ದಾಗ ಮಾತ್ರ ಆ ನೋ ಎರರ್ಗೆ ಆನ್ಸರ್ ಮಾಡ್ತೀವಿ ನಾವು. ಸೊ ಅದಕ್ಕೋಸ್ಕರ ಇಲ್ಲಿ ಗೋಲಿ ಅನ್ನೋದು, ಟಾಕ್ಲಿ ಅನ್ನೋದು ಅಡ್ವರ್ಬ್ ಆಗಲಿ ಅಡ್ಜೆಕ್ಟಿವ್ ಆಗಲಿ ಆಗುದಿಲ್ಲ. ವೈ ಬಿಕಾಸ್ ದ ವರ್ಡ್ ಗೋ ಈಸ್ ವರ್ಬ್, ದ ಟಾಕ್ ವರ್ಡ್ ಈಸ್ ವರ್ಬ್. ಇಲ್ಲಿ ವರ್ಬ್ಗಳು ಇದ್ದಾವೆ, ಅವುಗಳಿಗೆ ಎಲ್ವೈ ಅನ್ನ ಆಡ್ ಮಾಡಿದಾಗ ನಮಗೆ ಅಡ್ವರ್ಬ್ಗಳು ಸಿಗುವುದಿಲ್ಲ. ಅದಕ್ಕೋಸ್ಕರ ಅವೆರಡೂ ವರ್ಡ್ಗಳು ತಪ್ಪಾಗಿದ್ದಾವೆ. ಕೊಟ್ಟಿರ್ತಕ್ಕಂತಹ ಈ 8 ವರ್ಡ್ಗಳಲ್ಲಿ ಯಾವ್ದೆಲ್ಲ ಅಡ್ವರ್ಬ್ ಆಗುತ್ತೆ, ಯಾವ್ದೆಲ್ಲ ಅಡ್ಜೆಕ್ಟಿವ್ ಆಗುತ್ತೆ ಅನ್ನೋದನ್ನ
ನೋಡ್ಕೊಂಡ್ವಿ. ಈ ತರದ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಬರುವ ಸಾಧ್ಯತೆ ಖಂಡಿತ ಇರುತ್ತೆ. ಸೊ ಇದ್ರಿಗೆ ನೆಕ್ಸ್ಟ್ ಪಾರ್ಟ್ ಅನ್ನು ನೋಡೋಣ. ಸೊ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಗಳಿದಾವೆ. ಈ ಎಕ್ಸಾಂಪಲ್ಸ್ ಅಲ್ಲಿ ಒಂದಷ್ಟು ಮಾಹಿತಿ ಇದೆ, ಅದನ್ನ ದಯವಿಟ್ಟು ನೀವು ನೋಟ್ ಮಾಡ್ಕೋಬೇಕು. ನಾ ಎಲ್ಲವನ್ನ ಬರೀಲಿಕ್ಕೆ ಹೋಗುದಿಲ್ಲ, ನಾ ಹೇಳುವಂತ ಮಾಹಿತಿನ ನೋಟ್ ಮಾಡ್ಕೊಳ್ತಾ ಹೋದ್ರೆ ಖಂಡಿತ ಇದು ನಿಮಗೆ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಏನಂತ ಹೇಳಿದ್ರೆ, ಮೊದಲೇ ಸೆಂಟೆನ್ಸ್ ಅಲ್ಲಿ ಐ ಆಫನ್ ಹ್ಯಾವ್ ಟು ಅಟೆಂಡ್ ಯೋಗ ಕ್ಲಾಸಸ್. ನಮಗ್ ಗೊತ್ತು ಆಫನ್ ಅನ್ನೋದು ನಮ್ಮ ಅಡ್ವರ್ಬ್ ಆಗಿದೆ. ಸೊ ಆಫನ್ ಅನ್ನೋದನ್ನ ಹ್ಯಾವ್ ಟು ಕಿಂತ ಮುಂಚಿತವಾಗಿ ಬಳಸಿದೀವಿ. ಅದೇ ರೀತಿ ಇಲ್ಲಿ ಹಿ ಆಲ್ವೇಸ್ ಯೂಸ್ಡ್ ಟು ಸಿಟ್ ಇನ್ ದ ಗಾರ್ಡನ್. ನಮಗ್ ಗೊತ್ತು ಆಲ್ವೇಸ್ ಅನ್ನೋದು ನಮ್ದು ಅಡ್ವರ್ಬ್ ಆಗಿದೆ. ಸೊ ಏನ್ ಹೇಳಕ್ ಬರ್ತಾ ಇದೀರಿ ಸರ್? ಏನಂತ ಹೇಳಿದ್ರೆ, ಯಾವ ಸೆಂಟೆನ್ಸ್ ಗಳಲ್ಲಿ ಹ್ಯಾವ್ ಟು, ಯೂಸ್ಡ್ ಟು, ಆಟ್ ಟು, ನೀಡ್ ಟು ಈ ರೀತಿಯಾದಂತಹ ಎಕ್ಸಲರಿ ವರ್ಬ್ಸ್ ಬರ್ತಾವಲ್ವಾ, ಮೊನ್ನೆ ನೋಡಿದ್ವಿ ಮಾಡಲ್ ವರ್ಬ್ಸ್ ಅಂತ ನೋಡಿದ್ವಲ್ವಾ. ಸೊ ಆ ರೀತಿ ಬರ್ತಕ್ಕಂತ ಮಾಡಲ್ ವರ್ಬ್ಸ್ ಗಳು ತಮ್ಮ ಹಿಂದ್ಗಡೆನೆ ಅಡ್ವರ್ಬ್ ಗಳನ್ನ ತೆಗೆದುಕೊಳ್ತಾವೆ. ಇವುಗಳನ್ನ ಈ ಕಡೆ ಆಗಲಿ ಅಥವಾ ಇಲ್ಲಿ ಮಿಡ್ಲ್ ಆಗಲಿ ಬರೆಯೋ ಹಾಗಿಲ್ಲ. ರೂಲ್ಸ್ ಏನ್ ಹೇಳುತ್ತೆ, ಹ್ಯಾವ್ ಟು, ಯೂಸ್ಡ್ ಟು, ಆಫ್ ಟು, ನೀಡ್ ಟು ಈ ರೀತಿ ಬಂದಂತಹ ಮಾಡಲ್ ವರ್ಬ್ ಗಳಿಗಿಂತ ಮುಂಚಿತವಾಗಿಯೇ ಅಡ್ವರ್ಬ್ ಗಳನ್ನ ನಾವು ಬಳಸಬೇಕು. ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, ಈ ಆಫನ್ ಅನ್ನೋದನ್ನ ಹ್ಯಾವ್ ಟು ಆದ ತಕ್ಷಣ ಕೊಡ್ತಾರೆ. ಅಲ್ಲಿ ಕೊಟ್ಟು ಎರರ್ ಐಡೆಂಟಿಫಿಕೇಶನ್ ಕೇಳ್ತಾರೆ. ಈ ಆಲ್ವೇಸ್ ಅನ್ನೋದನ್ನ ಯೂಸ್ಡ್ ಟು ನೆಕ್ಸ್ಟ್ ಕೊಡ್ತಾರೆ. ಅಂದ್ರೆ ಇದ್ರ ಮುಂದ್ಗಡೆ ಕೊಟ್ಟು ಎಲ್ಲಿ ಎರರ್ ಇದೆ ಅಂತ ಹೇಳಿ ಕೇಳ್ತಾರೆ. ಸೊ ಅದಕ್ಕೆ ನೆನಪಿಟ್ಕೋಬೇಕಾದಂತ ಅಂಶ ಏನಂತ ಹೇಳಿದ್ರೆ, ಹ್ಯಾವ್ ಟು, ಯೂಸ್ಡ್ ಟು, ಆಟ್ ಟು, ನೀಡ್ ಟು ಈ ರೀತಿಯಾಗಿ ಬಂದಂತಹ ಮಾಡಲ್ ಎಕ್ಸಿಲರಿ ಅಥವಾ ಮಾಡಲ್ ವರ್ಬ್ ಗಳಿಗಿಂತ ಮುಂಚಿತವಾಗಿಯೇ ನಾವು ಅಡ್ವರ್ಬ್ ಗಳನ್ನ ಬಳಸಬೇಕು. ಇದೊಂದು ಮಾಹಿತಿ. ಇನ್ನ ಇಲ್ಲೊಂದೆರಡು ಎಕ್ಸಾಂಪಲ್ ಇದೆ. ರಾಹುಲ್ ಈಸ್ ಕ್ಲೆವರ್ ಇನಫ್ ಟು ಅಂಡರ್ಸ್ಟ್ಯಾಂಡ್ ದ ಪೋಯಮ್. ಅದೇ ರೀತಿ ದ ಹೌಸ್ ಈಸ್ ಲಾರ್ಜ್ ಇನಫ್ ಟು ಲಿವ್ ಅ ಫ್ಯಾಮಿಲಿ ಇನ್ ಇಟ್. ಈ ಎರಡು ಸೆಂಟೆನ್ಸ್ ಗಳಲ್ಲಿ ಇನಫ್ ಅನ್ನೋದು ನಮಗೆ ಗೊತ್ತು ಅಡ್ವರ್ಬ್ ಅಂತ ಹೇಳಿ. ಸೊ ಇನಫ್ ಅನ್ನೋದು ಅಡ್ವರ್ಬ್ ಆಗಿದೆ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಇರ್ತಕ್ಕಂತ ವರ್ಡ್ ಗಳನ್ನು ಸ್ವಲ್ಪ ನೋಡ್ಬೇಕು. ಅದ್ರ ಹಿಂದ್ಗಡೆ ಇರ್ತಕ್ಕಂತ ವರ್ಡ್ ಅಡ್ಜೆಕ್ಟಿವ್ ಆಗಿದೆ. ಅದ್ರ ಹಿಂದ್ಗಡೆ ಇರ್ತಕ್ಕಂತ ವರ್ಡ್ ಅಡ್ಜೆಕ್ಟಿವ್ ಆಗಿದೆ. ಸೊ ಅರ್ಥ ಇಷ್ಟೇ, ಈ ಇನಫ್ ಅನ್ನುವಂತಹ ಅಡ್ವರ್ಬ್ ಅನ್ನ ಯಾವಾಗ್ಲೂ ಅಡ್ಜೆಕ್ಟಿವ್ ಅಥವಾ ಇನ್ನೊಂದು ಅಡ್ವರ್ಬ್ ಬಂದ್ರೂ ಕೂಡ ಅದ್ರ ನಂತರದಲ್ಲೇ ಬಳಸಬೇಕು. ಇಲ್ಲಿ ಅಡ್ಜೆಕ್ಟಿವ್ ಬಂದಿದೆ, ಅದರ ನಂತರದಲ್ಲಿ ಇನಫ್ ಅನ್ನ ಬಳಸಿದ್ವಿ, ಓಕೆ. ಸಮ್ ಟೈಮ್ ಇಲ್ಲಿ ಅಡ್ವರ್ಬ್ ಬಂದಿರುತ್ತೆ, ಒಂದು ಅಡ್ವರ್ಬ್ ಇನ್ನೊಂದು ಅಡ್ವರ್ಬ್ ಬಂದು ಅದ್ದಾಗ ಈ ಇನಫ್ ಆ ಅಡ್ವರ್ಬ್ ಮುಂದ್ಗಡೆನೆ ಬರಬೇಕು. ಸೊ ಅರ್ಥ ಇಷ್ಟೇ, ಅಡ್ಜೆಕ್ಟಿವೇ ಆಗ್ಲಿ ಅಡ್ವರ್ಬೇ ಆಗ್ಲಿ ಅದರ ನೆಕ್ಸ್ಟ್ ಅಲ್ಲೇ ಇನಫ್ ಬರಬೇಕು ವಿನಃ ಅದಕ್ಕಿಂತ ಮುಂಚಿತವಾಗಿ ಇನಫ್ ಅನ್ನ ಬಳಸೋ ಹಾಗಿಲ್ಲ. ಇದು ರೂಲ್ಸ್. ಇಲ್ಲಿ ಕೂಡ ನೋಡಿ, ಲಾರ್ಜ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ, ಅಡ್ಜೆಕ್ಟಿವ್ ಆದ ನಂತರದಲ್ಲಿ ಇನಫ್ ಅನ್ನ ಬಳಸಿದೀವಿ. ಸೊ ಇದನ್ನ ಈ ಕಡೆ ಕೊಟ್ಟು ಇದನ್ನ ಈ ಕಡೆ ಕೊಡ್ತಾರೆ, ಕೊಟ್ಟಲ್ಲಿ ಎರರ್ ಐಡೆಂಟಿಫಿಕೇಶನ್ ಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಇದನ್ನ ಸ್ವಲ್ಪ ನೆನಪಿಟ್ಕೋಬೇಕು. ಹ್ಯಾವ್ ಟು, ಯೂಸ್ ಟು, ನೀಡ್ ಟು, ಆಟ್ ಟು ಅಂತ ಬಂದಾಗ ಅದಕ್ಕಿಂತ ಮುಂಚಿತವಾಗಿ ನಾವು ಅಡ್ವರ್ಬ್ ಗಳನ್ನ ಬಳಸಬೇಕು. ಇನಫ್ ಅನ್ನುವ ಅಡ್ವರ್ಬ್ ಅನ್ನ ಅಡ್ಜೆಕ್ಟಿವ್ ಅಥವಾ ಇನ್ನೊಂದು ಅಡ್ವರ್ಬ್ ಬಂದಾಗ ಅದರ ನಂತರದಲ್ಲೇ ಬಳಸಬೇಕು. ಇದಷ್ಟು ಇನ್ಫಾರ್ಮೇಶನ್ ಆಯ್ತು. ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರೆ ಏನಂತ, ಒಂದೇ ಸೆಂಟೆನ್ಸ್ ಅಲ್ಲಿ 2ರಿಂದ 3 ಅಡ್ವರ್ಬ್ ಗಳನ್ನ ಕೊಟ್ಟು ಯಾವ ಆರ್ಡರ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಕ್ವಶನ್ ಕೇಳಿದ್ರು. ಆ ಕ್ವಶನ್ ಅನ್ನ ನಾನು ಬರೀತೀನಿ, ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ಕೂಡ ಈಗ ಡಿಸ್ಕಸ್ ಮಾಡೋಣ. ಸೊ ಇಲ್ಲೊಂದು ಕ್ವಶನ್ ಇದೆ, ಲಾಸ್ಟ್ ಟೈಮ್ ಸೆಂಟ್ರಲ್ ಗೌರ್ಮೆಂಟ್ ನ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತ ಒಂದು ಕ್ವಶನ್ ಆಗಿತ್ತು. ಈ ಒಂದು ಕ್ವಶನ್ ಅಲ್ಲಿ 2ರಿಂದ 3 ಅಡ್ವರ್ಬ್ ಗಳನ್ನ ಒಂದೇ ಸಾರಿಗೆ ಕೇಳಿ ಅದು ಯಾವ ಸಿಕ್ವೆನ್ಸಿಯಲ್ ಆರ್ಡರ್ ಅಲ್ಲಿ ಬರೆದ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿ 4 ಆಪ್ಷನ್ ಅನ್ನ ಕೊಟ್ಟಿದ್ರು. ನಾನು ಇಲ್ಲಿ ಆಪ್ಷನ್ ಅನ್ನ ಬರ್ಲಿಕ್ಕೆ ಹೋಗಿಲ್ಲ, ಆ ಕ್ವಶನ್ ಅನ್ನ ಮಾತ್ರ ಬರ್ತಿದ್ದೀನಿ. ಸೊ ಅದನ್ನ ಸಿಕ್ವೆನ್ಸಿಯಲ್ ಆರ್ಡರ್ ಅಲ್ಲಿ ನಾವು ಅಡ್ವರ್ಬ್ ಗಳನ್ನ ಜೋಡಿಸಿ ಒಂದು ಸೆಂಟೆನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಮೊದಲಿಗೆ ಯಾವ್ದು ಬರಬೇಕು, ಆ ನಂತರದಲ್ಲಿ ಯಾವ್ದು ಬರಬೇಕು ಅಂತ ನಮಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕು ಅಂದ್ರೆ ಯಾವ್ಯಾವ ಅಡ್ವರ್ಬ್ ಏನೇನ್ ತಿಳಿಸ್ತಾ ಇದೆ ಅನ್ನೋದನ್ನ ನಾವು ಮೊದಲಿಗೆ ನೋಡ್ಬೇಕು. ಐ ಎಕ್ಸ್ಪ್ರೆಸ್ಡ್ ಮೈ ಫೀಲಿಂಗ್ಸ್ ಯೆಸ್ಟರ್ಡೇ. ಯೆಸ್ಟರ್ಡೇ ಅನ್ನೋದು ಕೂಡ ಒಂದು ಅಡ್ವರ್ಬ್.
ವೆರಿ ಕ್ಲಿಯರ್ಲಿ ಅನ್ನೋದು ಕೂಡ ಒಂದು ಅಡ್ವರ್ಬ್, ಅಟ್ ದ ಫಂಕ್ಷನ್ ಅನ್ನೋದು ಕೂಡ ಒಂದು ಅಡ್ವರ್ಬ್ ಆಗಿರುತ್ತೆ. ಸೊ ಅಡ್ವರ್ಬ್ ಆಗಿದೆ ನಿಜ, ನಾವು ಅದರದ ಭಾಗಗಳನ್ನ ಅಧ್ಯಯನ ಮಾಡಿದೀವಲ್ವಾ. ಸೊ ಆ ಭಾಗಗಳನ್ನ ಅಧ್ಯಯನ ಮಾಡಿದಾಗ ಅಟ್ ದ ಫಂಕ್ಷನ್, ವೆರಿ ಕ್ಲಿಯರ್, ಎಸ್ಟರ್ಡೇ ಅನ್ನೋದು ಯಾವ ಭಾಗದಲ್ಲಿ ಬರ್ತಿದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಅಟ್ ದ ಫಂಕ್ಷನ್ ಅಂತ ಹೇಳಿದ್ರೆ ಅಡ್ವರ್ಬ್ ಆಫ್ ಪ್ಲೇಸ್, ಅಡ್ವರ್ಬ್ ಆಫ್ ಪ್ಲೇಸ್ ನ ಅಟ್ ದ ಫಂಕ್ಷನ್ ಸೂಚಿಸ್ಲಿಕ್ಕೆ ನಾವು ತಗೊಳ್ತೀವಿ. ಎಸ್ಟರ್ಡೇ ಅಡ್ವರ್ಬ್ ಆಫ್ ಟೈಮ್, ಅಡ್ವರ್ಬ್ ಆಫ್ ಟೈಮ್. ವೆರಿ ಕ್ಲಿಯರ್ ಅಡ್ವರ್ಬ್ ಆಫ್ ಮ್ಯಾನರ್. ಸೊ ಬಂದಿರತಕ್ಕಂಥ ಅಥವಾ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅಲ್ಲಿ 3 ಅಡ್ವರ್ಬ್ಗಳನ್ನ ಕೊಟ್ಟಿದ್ದಾರೆ. ಆ 3 ಅಡ್ವರ್ಬ್ಗಳು ನೋಡ್ಲಿಕ್ಕೆ ಸರಿಯಾಗಿ ಕಾಣಿಸ್ತಾ ಇದೆ, ಸೆಂಟೆನ್ಸ್ ನೋಡ್ಲಿಕ್ಕೆ ಸರಿಯಾಗಿ ಕಾಣಿಸ್ತಾ ಇದೆ, ಬಟ್ ಇದು ಎರರ್ ಸೆಂಟೆನ್ಸ್ ಆಗಿದೆ. ಇದನ್ನ ನಾವು ಕರೆಕ್ಟ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ಮೊದಲಿಗೆ ನಮಗೆ ಆ ಅಡ್ವರ್ಬ್ಗಳು ಯಾವ ಭಾಗದಲ್ಲಿ ಬರ್ತಾವ ಅನ್ನೋದು ನೋಡ್ಕೋಬೇಕು. ಎಸ್ಟರ್ಡೇ ಅನ್ನೋದು ಅಡ್ವರ್ಬ್ ಆಫ್ ಟೈಮ್ ಅನ್ನ ಇಂಡಿಕೇಟ್ ಮಾಡುತ್ತೆ. ವೆರಿ ಕ್ಲಿಯರ್ ಅನ್ನೋದು ಅಡ್ವರ್ಬ್ ಆಫ್ ಮ್ಯಾನರ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅಟ್ ದ ಫಂಕ್ಷನ್ ಅನ್ನೋದು ಅಡ್ವರ್ಬ್ ಆಫ್ ಪ್ಲೇಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹಿಂಗ್ ಇಂಡಿಕೇಟ್ ಮಾಡಿದಾಗ ನಮಗೊಂದು ಐಡಿಯಾ ನಮಗೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಏನಂತ ಹೇಳಿದ್ರೆ ಅಡ್ವರ್ಬ್ಗಳು 2ರಿಂದ 3 ಬಂದಾಗ ಸಿಕ್ವೆನ್ಸಿಯಲ್ ಆರ್ಡರ್ ಅಲ್ಲಿ ಬರಿಬೇಕಿದ್ರೆ ಮೊದಲಿಗೆ ಮ್ಯಾನರ್ ಅನ್ನ ಬರಿಬೇಕು, ಅಡ್ವರ್ಬ್ ಆಫ್ ಮ್ಯಾನರ್ ಅನ್ನ ಬರಿಬೇಕು. ತದನಂತರದಲ್ಲಿ ಅಡ್ವರ್ಬ್ ಆಫ್ ಪ್ಲೇಸ್ ಅನ್ನ ಬರಿಬೇಕು. ಅದರ ನೆಕ್ಸ್ಟ್ ಅಲ್ಲಿ ಅಡ್ವರ್ಬ್ ಆಫ್ ಟೈಮ್ ಅನ್ನ ಬರಿಬೇಕು. ಹಾಗಿದ್ರೆ ಈ ಸೀಕ್ವೆನ್ಸಿಯಲ್ ಆರ್ಡರ್ ಅಲ್ಲಿ ಸೆಂಟೆನ್ಸ್ ಇದೆಯಾ ಚೆಕ್ ಮಾಡೋಣ. ಮ್ಯಾನರ್ ಬರ್ಬೇಕಾಗಿತ್ತು, ಫಸ್ಟಿಗೆ ಮ್ಯಾನರ್ ಬಂದಿಲ್ಲ, ಟೈಮ್ ಬಂದಿದೆ. ಪ್ಲೇಸ್ ಬರ್ಬೇಕಾಗಿತ್ತು ಸೆಕೆಂಡಿಗೆ ಪ್ಲೇಸ್ ಬಂದಿಲ್ಲ, ಮ್ಯಾನರ್ ಬಂದಿದೆ. ಥರ್ಡ್ಗೆ ಟೈಮ್ ಬರ್ಬೇಕಾಗಿತ್ತು, ಇಲ್ಲಿ ಪ್ಲೇಸ್ ಬಂದಿದೆ. ಹಾಗಾದ್ರೆ ಇದರದ್ದು ರೈಟ್ ಆನ್ಸರ್ ಏನಾಗುತ್ತೆ? ಐ ಎಕ್ಸ್ಪ್ರೆಸ್ಡ್ ಮೈ ಫೀಲಿಂಗ್. ಮ್ಯಾನರ್ ಬರಬೇಕು, ಇಲ್ಲಿ ಬರೆಯೋಣ. ವೆರಿ ಕ್ಲಿಯರ್. ನೆಕ್ಸ್ಟ್ ಏನ್ ಬರಬೇಕು? ಪ್ಲೇಸ್ ಬರಬೇಕು. ಅಟ್ ದ ಫಂಕ್ಷನ್, ಅಟ್ ದ ಫಂಕ್ಷನ್, ಆಮೇಲೆ ಟೈಮ್ ಬರಬೇಕು. ಎಸ್ಟರ್ಡೇ. ಎಸ್ಟರ್ಡೇ ಐ ಎಕ್ಸ್ಪ್ರೆಸ್ಡ್ ಮೈ ಫೀಲಿಂಗ್ ವೆರಿ ಕ್ಲಿಯರ್ ಅಟ್ ದ ಫಂಕ್ಷನ್ ಎಸ್ಟರ್ಡೇ. ವೆರಿ ಕ್ಲಿಯರ್ ಅನ್ನೋದು ಮ್ಯಾನರ್ ಅನ್ನ ಸೂಚಿಸಿದ್ರೆ ಅಟ್ ದ ಫಂಕ್ಷನ್ ಅನ್ನೋದು ಪ್ಲೇಸ್ ಅನ್ನ ಸೂಚಿಸುತ್ತೆ, ಎಸ್ಟರ್ಡೇ ಅನ್ನೋದು ಟೈಮ್ ಅನ್ನ ಸೂಚಿಸುತ್ತೆ. ಸೊ ಇದೇ ಆಧಾರದಲ್ಲಿ ಬರೆದಾಗ ಮಾತ್ರ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ. 4 ಆಪ್ಷನ್ ಕೊಡ್ತಾರೆ. 4 ಆಪ್ಷನ್ ಅಲ್ಲಿ ಹಿಂದೆ ಮುಂದೆ ಮಾಡಿ ಈ ಅಡ್ವರ್ಬ್ಗಳನ್ನ ಜಂಬಲ್ಡ್ ಮಾಡಿ ಕೊಟ್ಟಿರ್ತಾರೆ. ಜಂಬಲ್ಡ್ ಮಾಡಿ ಕೊಟ್ಟಂತ ಸಂದರ್ಭದಲ್ಲಿ ನಾವು ಯಾವ್ದು ಕರೆಕ್ಟ್ ಆಗುತ್ತೆ ಅನ್ನೋದನ್ನ ಕಂಡು ಹಿಡಿಬೇಕಿದ್ರೆ ಅಡ್ವರ್ಬ್ ಆಫ್ ಮ್ಯಾನರ್, ಅಡ್ವರ್ಬ್ ಆಫ್ ಪ್ಲೇಸ್ ಬರಬೇಕು, ಅಡ್ವರ್ಬ್ ಆಫ್ ಟೈಮ್ ಬರಬೇಕು. ಇದೇ ಆರ್ಡರ್ ಅಲ್ಲಿ ಇದ್ದಾಗ ಮಾತ್ರ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಕರೆಕ್ಟ್ ಆಗಿರುತ್ತೆ. ಸೊ ಇಲ್ಲೊಂದಿದೆ, ಇದೊಂದು ಎಕ್ಸಾಂಪಲ್, ಎಕ್ಸ್ಟ್ರಾ ಎಕ್ಸಾಂಪಲ್ ಇದು. ಐ ಮೆಟ್ ಪೂಜಾ ಎಸ್ಟರ್ಡೇ ಅಟ್ ದ ಥಿಯೇಟರ್ ಅಂತ ಇದೆ. ನೋಡ್ಲಿಕ್ಕೆ ಓದ್ಲಿಕ್ಕೆ ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ, ಮಸ್ತ್ ಆಗಿದೆ, ಎಲ್ಲೂ ತಪ್ಪಿಲ್ಲ ಅನ್ಸತ್ತೆ. ಆದ್ರೆ ಇನ್ನರ್ ಪಾಯಿಂಟ್ ಅಂತ ನೋಡಿದಾಗ ಕೊಟ್ಟಿರುವ ಸೆಂಟೆನ್ಸು ಸೀಕ್ವೆನ್ಸಿಯಲ್ ಆರ್ಡರ್ ಅಲ್ಲಿ ಇಲ್ಲ. ಯಾಕಿಲ್ಲ, ಹೆಂಗಿಲ್ಲ ಅನ್ನೋದು ಕಂಡು ಹಿಡಿಬೇಕಂತ ಹೇಳಿದ್ರೆ ಎಸ್ಟರ್ಡೇ ಅನ್ನೋದು ಟೈಮ್ ಅನ್ನ ಸೂಚಿಸುತ್ತೆ, ಅಡ್ವರ್ಬ್ ಆಫ್ ಟೈಮ್. ಅಟ್ ದ ಥಿಯೇಟರ್ ಅನ್ನೋದು ಪ್ಲೇಸ್ ಅನ್ನ ಸೂಚಿಸುತ್ತೆ, ಅಡ್ವರ್ಬ್ ಆಫ್ ಪ್ಲೇಸ್. ಸೊ ನಮ್ದು ರೂಲ್ಸ್ ಏನ್ ಹೇಳ್ತಾ ಇದೆ? ಮ್ಯಾನರ್ ಬರಬೇಕು, ಪ್ಲೇಸ್ ಬರಬೇಕು, ಟೈಮ್ ಬರಬೇಕು. ಇದ್ರಲ್ಲಿ ಮ್ಯಾನರ್ ಏನಾದ್ರು ಇದೆಯಾ? ಅಡ್ವರ್ಬ್ ಆಫ್ ಮ್ಯಾನರ್ ಇದೆಯಾ? ಇಲ್ಲ. ಇಲ್ಲ ಅಂದ್ರೆ ಬಿಟ್ಟು ಬಿಡೋಣ. ನೆಕ್ಸ್ಟ್ ಯಾವ್ದು ಬರಬೇಕು? ಪ್ಲೇಸ್ ಬರಬೇಕು. ಹಾಗಿದ್ರೆ ಐ ಮೆಟ್ ಪೂಜಾ at the theater, at the theater. ಆ ನಂತರದಲ್ಲಿ ಟೈಮ್ ಬರಬೇಕು, ಎಸ್ಟರ್ಡೇ, ಎಸ್ಟರ್ಡೇ. ಸೊ ಇವಾಗ ಇದು ಸೆಂಟೆನ್ಸ್ ಸೀಕ್ವೆನ್ಸಿಯಲ್ ಆರ್ಡರ್ ಅಲ್ಲಿ ಕರೆಕ್ಟ್ ಆಗಿರುತ್ತೆ. ಸೊ ಈ ರೀತಿ ಜಂಬಲ್ಡ್ ಮಾಡಿ ಕೇಳುವಂತ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನಮಗೆ ಅಡ್ವರ್ಬ್ ಆಫ್ ಮ್ಯಾನರ್, ಅಡ್ವರ್ಬ್ ಆಫ್ ಪ್ಲೇಸ್, ಅಡ್ವರ್ಬ್ ಆಫ್ ಟೈಮ್ ಇದೇ ಆರ್ಡರ್ ಅಲ್ಲಿ ನಾವು ಸೆಂಟೆನ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಇದಷ್ಟು ಅಡ್ವರ್ಬ್ ಬಗ್ಗೆ ಇನ್ ಡಿಟೇಲ್ ಆಗಿ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ ವರೆಗೂ ನಾವು ತಿಳಿಸ್ಕೊಟ್ಟಂಗಾಯ್ತು. ಈಗ
ಒಂದಷ್ಟು ಕ್ವಶನ್ಸ್ಗಳನ್ನ ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ರೈಸ್ ಆಗಿರುವ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಇವೆಲ್ಲವೂ ಕೂಡ ಈ ಹಿಂದೆ ನಡೆದಿರ್ತಕ್ಕಂಥ ವೇರಿಯಸ್ ಎಕ್ಸಾಮ್ಸ್ಗಳಲ್ಲಿ ಬಂದಿರುವಂತಹ ಕ್ವಶನ್ಸ್ಗಳಾಗಿವೆ. ಇವುಗಳ ಕಾನ್ಸೆಪ್ಟ್ ಅನ್ನ ನಾನು ಇಷ್ಟೊತ್ತು ಎಲ್ಲವೂ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದೇ ಕಾನ್ಸೆಪ್ಟ್ ಮೇಲೆ ಬಂದಿರತಕ್ಕಂಥ ಕ್ವಶನ್ಸ್ಗಳು ಇವಾಗಿವೆ. ಸೊ ಈಗ ಒನ್ ಬೈ ಒನ್ ಅನ್ನ ಒಂದೆರಡು ಸೆಕೆಂಡ್ ನೀವು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವೇ ಇದರಲ್ಲಿ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಫೈಂಡ್ ಔಟ್ ಮಾಡಿದ್ರೆ ಒಳ್ಳೆಯದು, ಇಲ್ಲ ಅಂದ್ರೆ ಈಗ ಡಿಸ್ಕಸ್ ಮಾಡೋಣ. ಸೊ ಮೊದಲೇ ಕ್ವಶನ್ ಅನ್ನು ನೋಡೋದಾದ್ರೆ, ಐ ಯೂಸ್ಡ್ ಟು ನೆವರ್ ವಿಸಿಟ್ ಗಾರ್ಡನ್, ನೋ ಎರರ್ ಅಂತ ಇದೆ. ಸೊ ನಾನು ಮೊದಲೇ ಹೇಳಿದ್ದೀನಿ, ನೋ ಎರರ್ ಹಾಕಬೇಕಿದ್ರೆ ತುಂಬಾ ಗಟ್ಸ್ ಬೇಕು, ತುಂಬಾ ನಾಲೆಜ್ ಬೇಕು. ಆ ಸೆಂಟೆನ್ಸ್ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇರಬೇಕು, ಆ ಕಾನ್ಸೆಪ್ಟ್ ಬಗ್ಗೆ ನಮಗೆ ಸಂಪೂರ್ಣ ರೀತಿಯಾದಂತ ಮಾಹಿತಿ ಇದ್ದಾಗ ಮಾತ್ರ ನೋ ಎರರ್ ಅನ್ನ ಹಾಕ್ಲಿಕ್ಕೆ ಸಾಧ್ಯ. ಸೊ ನೋ ಎರರ್ ಅನ್ನ ಹಾಕ್ಬೇಕಿದ್ರೆ ನಮ್ಗೆ ಆ ಪೂರ್ತಿ ಗೊತ್ತಿರ್ಬೇಕು, ಅದು ಕರೆಕ್ಟ್ ಇದೆಯಾ ಇಲ್ಲ ಅಂತ ಹೇಳಿ, ಅವಾಗ ಮಾತ್ರ ನೋ ಎರರ್ಗೆ ಹೋಗ್ಬೇಕು. ಸೊ ಮೊದಲಿಗೆ ಚೆಕ್ ಮಾಡೋಣ. ಐ ಯೂಸ್ಡ್ ಟು ನೆವರ್ ವಿಸಿಟ್ ಗಾರ್ಡನ್, ಈಗ ಆಗ್ಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಯೂಸ್ಡ್ ಟು, ಹ್ಯಾವ್ ಟು, ಆಟ್ ಟು, ನೀಡ್ ಟು ಬಂದಾಗ ಇದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಅಡ್ವರ್ಬ್ಗಳು ಬಂದಿರಬೇಕು. ಬಟ್ ಇಲ್ಲಿ ಏನಾಗಿದೆ, ಐ ಯೂಸ್ ಟು ನೆವರ್, ಮೊದಲಿಗೆ ಯೂಸ್ ಟು ಬಂದು ಆಮೇಲೆ ನೆವರ್ ಬಂದಿದೆ. ಅದಕ್ಕಾಗಿ ಸೆಂಟೆನ್ಸ್ ರಾಂಗ್ ಆಗಿದೆ. ರೈಟ್ ಆಗ್ಬೇಕಾಗಿದ್ರೆ ಇದು ನೆವರ್ ಈ ಕಡೆ ಬರಬೇಕು, ಯೂಸ್ಡ್ ಟು ಅನ್ನೋದು ಈ ಕಡೆ ಹೋಗ್ಬೇಕು. ನಾನು ಮೊದಲಿಗೆ ಹೇಳಿದ್ನಲ್ವಾ, ಯೂಸ್ಡ್ ಟು, ಆಟ್ ಟು, ನೀಡ್ ಟು, ಹ್ಯಾವ್ ಟು ಬಂದಾಗ ಇದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಅಡ್ವರ್ಬ್ಗಳು ಬರಬೇಕು. ಸೊ ಅದಕ್ಕಾಗಿ ಇದು ಈ ಕಡೆ ಬಂದು ಇದು ಈ ಕಡೆ ಹೋದಾಗ ಕರೆಕ್ಟ್ ಆಗಿ ಸೆಂಟೆನ್ಸ್ ಆಗುತ್ತೆ. ಇವಾಗ ಇದು ಸೆಂಟೆನ್ಸ್ ಏನಾಗಿದೆ, ರಾಂಗ್ ಇದೆ. ಸೊ ಅದಕ್ಕೆ ಅದೇ ರೀತಿ ಎರಡನೇ ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಹಿ ವಾಕ್ಡ್ ಕ್ವಿಕ್ ಸೊ ದ್ಯಾಟ್ ಹಿ ವುಡ್ ನಾಟ್ ಬಿ ಲೇಟ್, ನೋ ಎರರ್ ಅಂತ ಇದೆ. ABCD 4 ಪಾರ್ಟ್ ಕೊಟ್ಟಿದ್ದಾರೆ. ಯಾವ್ದ್ರಲ್ಲಿ ಎರರ್ ಇದೆ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಇದರಲ್ಲಿ ನಾವು ಎರರ್ ಅನ್ನ ಐಡೆಂಟಿಫೈ ಮಾಡ್ಬೇಕಿದ್ರೆ ನಮಗೆ ಗೊತ್ತಿರಬೇಕು ಯಾವ್ದು ವರ್ಬು, ಯಾವ್ದು ಸಬ್ಜೆಕ್ಟು, ಯಾವ್ದು ಅಡ್ವರ್ಬು, ಯಾವ್ದು ನೌನು, ಯಾವ್ದು ಪ್ರನೌನು ಅನ್ನೋದು ನಮಗೆಲ್ಲ ಗೊತ್ತಿರ್ಬೇಕು. ಹಂಗಿದ್ದಾಗ ಹಿ ಅನ್ನೋದು ಸಬ್ಜೆಕ್ಟ್, ವಾಕ್ಡ್ ಅನ್ನೋದು ವರ್ಬ್. ಇಲ್ಲಿ ವಾಕ್ಡ್ ಅನ್ನೋದು ವರ್ಬ್ ಅಂತ ಹೇಳಿದ್ರೆ ಈ ವರ್ಬ್ ನ ಕ್ವಾಲಿಫೈ ಮಾಡ್ಲಿಕ್ಕೆ ಒಂದು ಅಡ್ವರ್ಬ್ ಬರ್ಬೇಕಾಗಿತ್ತು. ಇಲ್ಲೇನಿದೆ, ಕ್ವಿಕ್ ಅನ್ನೋದು ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ಆಗಿರೋದ್ರಿಂದ ವಾಕ್ಡ್ ಅನ್ನೋದನ್ನ ಕ್ವಾಲಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವ್ ಏನ್ ಮಾಡ್ಬೇಕು, ಅದನ್ನ LY ಮಾಡ್ಬೇಕು. ಕ್ವಿಕ್ಲಿ ಮಾಡಿದ್ರೆ ಆ ಕ್ವಿಕ್ಲಿ ಅನ್ನೋ ಅಡ್ವರ್ಬು ಈ ವರ್ಬ್ ಅನ್ನ ಕ್ವಾಲಿಫೈ ಮಾಡುತ್ತೆ, ಅಂದಾಗ ಮಾತ್ರ ಅದು ಕರೆಕ್ಟ್ ಆಗುತ್ತೆ. ಸೊ ಎರರ್ ಎಲ್ಲಿದೆ, ಎ ಆಪ್ಷನ್ ಅಲ್ಲಿ ಎರರ್ ಇದೆ. ಯಾಕೆ ಎರರ್ ಇದೆ ಅಂತ ಹೇಳಿದ್ರೆ, ಕ್ವಿಕ್ ಅನ್ನೋದು ಅಡ್ಜೆಕ್ಟಿವ್ ಆಗಿತ್ತು. ಅಡ್ಜೆಕ್ಟಿವ್ ಆಗಿರೋದ್ರಿಂದ ಅದು ವಾಕ್ಡ್ ಅನ್ನೋದನ್ನ ಅಥವಾ ಈ ವರ್ಬ್ ಅನ್ನ ಕ್ವಾಲಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಅದಕ್ಕೆ LY ಆಡ್ ಮಾಡಿದ್ರೆ ಅದು ಕ್ವಾಲಿಫೈ ಮಾಡುತ್ತೆ. ಅದಕ್ಕಾಗಿ ಎರರ್ ಎಲ್ಲಿದೆ, ಎ ಆಪ್ಷನ್ ಅಲ್ಲಿ ಎರರ್ ಇದೆ. ಇನ್ನ ಥರ್ಡ್ ಒನ್ ಅನ್ನು ನೋಡೋದಾದ್ರೆ, ಸುಧಾ ಈಸ್ ಇನಫ್ ರಿಚ್ ಟು ಬೈ ದ ಕಾರ್, ನೋ ಎರರ್ ಅಂತ ಇದೆ. ಈ ಸೆಂಟೆನ್ಸ್ ಅಲ್ಲಿ ಏನ್ ಮಿಸ್ಟೇಕ್ ಇದೆ ಅನ್ನೋದನ್ನ ನೋಡ್ಬೇಕು. ಏನು ಮಿಸ್ಟೇಕ್ ಇಲ್ಲ ಅಂದ್ರೆ ನೋ ಎರರ್ಗೆ ನಾವು ಆಪ್ಷನ್ ಹಾಕ್ಬೇಕು. ಮೊದಲಿಗೆ ನೋಡೋದಾದ್ರೆ, ಸುಧಾ ಈಸ್ ಇನಫ್ ರಿಚ್ ಟು ಬೈ ದ ಕಾರ್. ಇನಫ್ ಅನ್ನೋದು ನಮಗ್ ಗೊತ್ತಿರ್ಬೇಕು ಏನಂತ, ಅಡ್ವರ್ಬ್ ಅಂತ ಹೇಳಿ. ಸೊ ಈ ಕಾನ್ಸೆಪ್ಟ್ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇನಫ್ ಅನ್ನುವ ವರ್ಡು ಅಡ್ಜೆಕ್ಟಿವ್ಗಿಂತ ಮುಂಚಿತವಾಗಿ ಬರುವಂತದ್ದಲ್ಲ, ಅಡ್ಜೆಕ್ಟಿನ ನಂತರದಲ್ಲಿ ಬರಬೇಕು. ಅಂದ್ರೆ ಇನಫ್ ಅನ್ನೋದು ರಿಚ್ ಅನ್ನೋದು ಇಲ್ಲಿ ಬರಬೇಕು, ಇನಫ್ ಅನ್ನೋದು ಇಲ್ಲಿ ಹೋಗ್ಬೇಕು. ಸೊ ಅಂದಾಗ ಮಾತ್ರ ಕಾನ್ಸೆಪ್ಟ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಇಲ್ಲಿ ನಾಲ್ಕನೇದನ್ನು ನೋಡೋದಾದ್ರೆ, ಆಲ್ ಆಫ್ ದಮ್ ವರ್ಕ್ ವೆರಿ ಕೇರ್ಫುಲಿ ರೈಟ್ ಫ್ರಮ್ ದ ಬಿಗಿನಿಂಗ್ ಟಿಲ್ ದೇ ಫಿನಿಶ್ಡ್, ನೋ ಎರರ್ ಅಂತ ಇದೆ. ಫುಲ್ ಪಾಯಿಂಟ್ ನೋ ಎರರ್ ಅಂತ ಇದೆ. ABCDE ಈ ಮಠ ಆಪ್ಷನ್ ಕೊಟ್ಟಿದ್ರು ಅಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಂದಿರತಕ್ಕಂತಹ ಕ್ವಶನ್ ಅಂತಾನೆ ಅರ್ಥ. ಸೊ ಹಾಗೆ ಯಾವ್ದ್ರಲ್ಲಿ ಎರರ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಆಲ್ ಆಫ್ ದಮ್ ವರ್ಕ್ ವೆರಿ ಕೇರ್ಫುಲಿ, ವರ್ಕ್ ಅನ್ನೋದು ನಮ್ಮ ವರ್ಬ್ ಆದ್ರೆ ಇದನ್ನ ಕ್ವಾಲಿಫೈ ಮಾಡ್ಲಿಕ್ಕೆ ಬಳಸಿರ್ತಕ್ಕಂಥದ್ದು ಅಡ್ವರ್ಬ್ ಕೇರ್ಫುಲಿ ಆಗಿದೆ. ಕೇರ್ಫುಲಿ ಅನ್ನೋದು ಇದನ್ನ ಕ್ವಾಲಿಫೈ ಮಾಡ್ತಾ ಇದೆ. ಈ ಕೇರ್ಫುಲಿನ ಮತ್ತೆ ಕ್ವಾಲಿಫೈ ಮಾಡ್ಲಿಕ್ಕೆ ವೆರಿ ಅನ್ನೋದನ್ನ ಬಳಸಿದ್ದಾರೆ. ಇದರಲ್ಲಿ ಯಾವುದೇ ಮಿಸ್ಟೇಕ್ ಕಂಡು ಬರ್ತಾ ಇಲ್ಲ. ಮುಂದೆ ನೋಡ್ಬೇಕು ಇಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ. ರೈಟ್ ಫ್ರಮ್ ದ ಬಿಗಿನಿಂಗ್ ಟಿಲ್ ದೇ ಫಿನಿಶ್,
ಇಲ್ಲೆಲ್ಲೂ ಮಿಸ್ಟೇಕ್ ಇಲ್ಲ. ಸೊ ಮಿಸ್ಟೇಕ್ ಇಲ್ಲ ಅಂತ ಹೇಳಿದ್ರೆ ಆಪ್ಷನ್ ಇ, ನೋ ಎರರ್. ಈ ಸೆಂಟೆನ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ಸ್ ಇಲ್ಲ, ಅದಕ್ಕೋಸ್ಕರ ನೋ ಎರರ್ ಹಾಕ್ತಾ ಇದೀವಿ. ನೋ ಎರರ್ ಹಾಕ್ಬೇಕಿದ್ರೆ ನಮ್ಗೆ ಸಂಪೂರ್ಣವಾಗಿ ಗೊತ್ತಿರಬೇಕು. ವರ್ಕ್ ಅನ್ನೋದು ವರ್ಬ್ ಆಗಿರೋದ್ರಿಂದ ಈ ವರ್ಬ್ ಅನ್ನ ಕ್ವಾಲಿಫೈ ಮಾಡ್ಲಿಕ್ಕೆ ಕೇರ್ಫುಲಿ ಅನ್ನೋ ವರ್ಡ್ ಬಂದಿದೆ. ಕೇರ್ಫುಲಿ ಅನ್ನೋದು ಅಡ್ವರ್ಬ್ ಆಗಿದೆ, ಕರೆಕ್ಟ್ ಆಗೇ ಇದೆ. ಇನ್ ಕೇಸ್ ಏನಾದ್ರು ಎಲ್ವಾಯನ್ನ ತೆಗೆದಿದ್ರೆ ಅದು ರಾಂಗ್ ಆಗಿತ್ತು. ಬಟ್ ಇಲ್ಲಿ ಕೇರ್ಫುಲಿ ಅನ್ನೋದು ಅಡ್ವರ್ಬ್ ಕರೆಕ್ಟ್ ಆಗಿದೆ, ಇದನ್ನ ಕ್ವಾಲಿಫೈ ಮಾಡ್ತಾ ಇದೆ. ಮತ್ತು ವೇರಿ ಅನ್ನೋದು ಕೂಡ ರಾಂಗ್ ಆಗಿಲ್ಲ. ಇನ್ನೊಂದು ಅಡ್ವರ್ಬ್ ಅನ್ನ ಮಾಡಿಫೈ ಮಾಡ್ಲಿಕ್ಕೆ ವೇರಿ ಅನ್ನೋ ಶಬ್ದವನ್ನ ಬಳಸ್ತೀವಿ. ಸೊ ಇದು ಇದನ್ನ ಮಾಡಿಫೈ ಮಾಡ್ತಾ ಇದೆ, ಇದು ಇದನ್ನ ಮಾಡಿಫೈ ಮಾಡ್ತಾ ಇದೆ. ಸೊ ಸೆಂಟೆನ್ಸ್ ಅಲ್ಲಿ ಎಲ್ಲೂ ಎರರ್ ಇಲ್ಲ, ಅದಕ್ಕಾಗಿ ನೋ ಎರರ್. ಲಾಸ್ಟ್ ಒಂದು ನೋಡೋದಾದ್ರೆ ಐ ಎಂಜಾಯ್ಡ್ ವೆಲ್ ಅಟ್ ದ ಪಿಕ್ನಿಕ್ ಎಸ್ಟರ್ಡೇ, ನೋ ಎರರ್ ಅಂತ ಇದೆ. ಸೊ ಇಲ್ಲಿ ಐ ಎಂಜಾಯ್ಡ್ ವೆಲ್ ಅಟ್ ದ ಪಿಕ್ನಿಕ್ ಎಸ್ಟರ್ಡೇ, 3 ಅಡ್ವರ್ಬ್ಗಳನ್ನ ಒಂದೇ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ಅಡ್ವರ್ಬ್ಗಳನ್ನ ಕೊಟ್ಟಾಗ ಆ ರೀತಿ 3 ಅಥವಾ 4 ಅಡ್ವರ್ಬ್ಗಳನ್ನ ಕೊಟ್ಟಾಗ ಯಾವ ರೀತಿ ನಾವು ಬರಿಬೇಕು ಅನ್ನೋದನ್ನ ನೋಡಿದೀವಿ. ವೆಲ್ ಅನ್ನೋದು ಮ್ಯಾನರ್ ಅನ್ನ ತೋರಿಸ್ತಾ ಇದೆ, ಅಟ್ ದ ಪಿಕ್ನಿಕ್ ಅನ್ನೋದು ಪ್ಲೇಸ್ ಅನ್ನ ತೋರಿಸ್ತಾ ಇದೆ, ಎಸ್ಟರ್ಡೇ ಅನ್ನೋದು ಟೈಮ್ ಅನ್ನ ತೋರಿಸ್ತಾ ಇದೆ. ಸೊ ಸಿಕ್ವೆನ್ಸಿಯಲ್ ಆರ್ಡರ್ ಅಲ್ಲಿ ಬರ್ಬೇಕಾದ್ರೆ ಮೊದಲಿಗೆ ಮ್ಯಾನರ್ ಬರಬೇಕು, ಆನಂತರದಲ್ಲಿ ಪ್ಲೇಸ್ ಬರಬೇಕು, ಆನಂತರದಲ್ಲಿ ಟೈಮ್ ಬರಬೇಕು. ಹಾಗಿದ್ರೆ ಈ ಸೆಂಟೆನ್ಸ್ ಎಲ್ಲೂ ಎರರ್ ಇಲ್ಲ. ಮ್ಯಾನರ್ ಬಂದಿದೆ, ಪ್ಲೇಸ್ ಬಂದಿದೆ, ಟೈಮ್ ಬಂದಿದೆ, ಅದಕ್ಕಾಗಿ ನೋ ಎರರ್. ಈ ಸೆಂಟೆನ್ಸ್ ಅಲ್ಲೂ ನೋ ಮಿಸ್ಟೇಕ್, ಈ ಸೆಂಟೆನ್ಸ್ ಅಲ್ಲೂ ಯಾವುದೇ ಮಿಸ್ಟೇಕ್ಸ್ಗಳಿಲ್ಲ. ಸೊ ಇವುಗಳನ್ನ ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ಬೇಕು ಅನ್ನೋದನ್ನ ಕಾನ್ಸೆಪ್ಟ್ ತಿಳಿಸ್ಕೊಟ್ಟಿದ್ದೀನಿ, ಇಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಷ್ಟು ಇವತ್ತಿನ ಅಡ್ವರ್ಬ್ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆದಂತಹ ಕಾನ್ಸೆಪ್ಟ್ ಆಗಿತ್ತು. ಐ ಹೋಪ್ ಎಲ್ಲರಿಗೂ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಯಾರೆಲ್ಲ ಹೊಸದಾಗಿ ಚಾನಲ್ ಅನ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬೆಲ್ ಐಕಾನ್ ಅನ್ನ ಹಿಟ್ ಮಾಡಿ, ಅಲ್ಲಿ ಆಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಅಂದ್ರೆ ನಾವು ಮಾಡುವಂತ ಎಲ್ಲಾ ಕ್ಲಾಸಸ್ಗಳು ನಿಮಗೆ ಇನ್ ಟೈಮ್ ಅಲ್ಲಿ ನೋಟಿಫೈ ಆಗುತ್ತೆ, ಆವಾಗ ನೀವು ಎಲ್ಲಾ ಕ್ಲಾಸಸ್ಗಳನ್ನ ನೋಡಬಹುದು. ಈ ಕಾನ್ಸೆಪ್ಟ್ ಅನ್ನು ತಿಳ್ಕೊಳ್ಳಿಕ್ಕೆ ನೀವು ಅಡ್ಜೆಕ್ಟಿವ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನು ತಿಳ್ಕೊಳ್ಳೇಬೇಕು. ಆ ಅಡ್ಜೆಕ್ಟಿವ್ ಕಾನ್ಸೆಪ್ಟ್ ಅನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಅದನ್ನ ನೋಡಿ. ಅಂದ್ರೆ ಮಾತ್ರ ಇದು ನಿಮಗೆ ಕ್ಲಿಯರ್ ಆಗುತ್ತೆ. ಅಂದ್ರೆ ಅಡ್ಜೆಕ್ಟಿವ್ ಯಾವಾಗ ಬರುತ್ತೆ, ಅಡ್ಜೆಕ್ಟಿವ್ ಬಂದಾಗ ಆ ಅಡ್ಜೆಕ್ಟಿವ್ ನ ಅಡ್ವರ್ಬ್ ಯಾವ ರೀತಿ ಕ್ವಾಲಿಫೈ ಮಾಡುತ್ತೆ, ಇದೆಲ್ಲವೂ ತಿಳ್ಕೊಬೇಕಿದ್ರೆ ಆ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಸೊ ಅದಕ್ಕಾಗಿ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಹಿಂದಿನ ಎಲ್ಲಾ ವಿಡಿಯೋಗಳನ್ನ ಹಾಕಿರ್ತೀವಿ, ದಯವಿಟ್ಟು ಅದನ್ನ ನೋಡಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ, ನಿಮ್ಮ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಆಗಿರ್ಲಿ, ಎಲ್ಲಾ ಕಡೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೊಸ ಕಾನ್ಸೆಪ್ಟ್ ನೊಂದಿಗೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸರಿನಾ? ಬಾಯ್.